ಓಕೆ. ಈಗ ನಾವೆಲ್ಲರೂ ವಿ ವಿ ಆರ್ ದ ಚಿಲ್ಡ್ರನ್ ಆಫ್ ಗಾಡ್, ಒಪ್ಕೊಳ್ಳೋಣವಾ? ಕನ್ನಡ ಇಸ್ ಓಕೆ, ಇಂಗ್ಲಿಷ್ ಅಲ್ಲಿ ಇಲ್ಲಿ ನಾನು ಇಂಗ್ಲಿಷ್ ಅಲ್ಲೂ ಸಹ ಮಾತಾಡ್ತೀನಿ. ನಾವೆಲ್ಲರೂ ದೇವರ ಮಕ್ಕಳಾಗಿರುವಾಗ ದೇವರು ನಮ್ಮಿಂದ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ? ಹೌ ಕ್ಯಾನ್ ವಿ ರಿಲೇಟ್ ಟು ಗಾಡ್? ಹೌ ಕ್ಯಾನ್ ವಿ ಸ್ಟ್ರೆಂಥನ್ ಅವರ್ ರಿಲೇಶನ್ಶಿಪ್ ವಿತ್ ಗಾಡ್? ಫಾರ್ ಎಕ್ಸಾಂಪಲ್, ಒಂದು ನಿಮಿಷ ಯೋಚನೆ ಮಾಡ್ರಿ, ನಾನು ನೀವು ನಂಬಿದಂತ ದೇವರು ಹೇಗಿದ್ದಾರೆ? ಈಸ್ ಹಿ ಫಿಸಿಕಲಿ ವಿತ್ ಅಸ್? ಫಾರ್ ಎಕ್ಸಾಂಪಲ್, ಆಸ್ ಅ ಫ್ಯಾಮಿಲಿ ನಾವೆಲ್ಲರೂ ನಮ್ಮ ಮನೆಗಳಲ್ಲೇ ಅಟೆಂಡ್ ಆಗ್ತಾ ಇದ್ದೀವಲ್ಲ, ನಾವೇನ್ ಮಾಡ್ತಾ ಇದ್ದೀವಿ? ನಮ್ ಬ್ರದರ್ಸಿಗಾಗಿರ್ಬೋದು ಅಥವಾ ನಮ್ಮ ಪೇರೆಂಟ್ಸಿಗಾಗಿರ್ಬೋದು, ಸುಮ್ನಿರ್ರಿ, ಮಾತಾಡ್ಬೇಡ್ರಿ, ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ವಿ. ವೈ ಆರ್ ವಿ ಟಾಕಿಂಗ್ ಟು ದೆಮ್ ಲೈಕ್ ದಟ್? ಬಿಕಾಸ್ ದೇ ಆರ್ ಆಲ್ ಫಿಸಿಕಲಿ ಅರೌಂಡ್ ಅಸ್. ಓಕೆ. ವೆರಸ್ ದೇವರು ಹೇಗಿದ್ದಾರೆ? ದೇವರು ಆತ್ಮ ಸ್ವರೂಪನಾಗಿದ್ದಾನೆ. ಜಾನ್ 4:24 says ಅಲ್ಲ, ದೇವರ ಆತ್ಮ ಸ್ವರೂಪನ, ಆತನನ್ನು ಆರಾಧಿಸುವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. He is not physically with us. Second one, he is a living God. He is not dead. Easter celebrate ಮಾಡಿ ಬಂದ್ವಿ ಅಲ್ಲ, that's the only celebration every year. But our God, ನಾವು ನಂಬಿದಂತ ದೇವರು, ಆತನು ಜೀವ ಸ್ವರೂಪನಾಗಿದ್ದಾನೆ. ಆತನು ಎಲ್ಲವನ್ನು ನೋಡುವಂತ ದೇವರಾಗಿದ್ದಾನೆ, ಎಲ್ಲವನ್ನು ಬಲ್ಲಂತ ದೇವರು ಆತನಾಗಿದ್ದಾನೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಮೂರನೇದಾಗಿ, ಆತನ ಎಲ್ಲಾ ಕಡೆ ಇರುವಂತ ದೇವರಾಗಿದ್ದಾನೆ. ಫಾರ್ ಎಕ್ಸಾಂಪಲ್, ಇವತ್ತಿನ ದಿವಸ ನಾನು ತುಮಕೂರಿಂದ ಮಾತಾಡ್ತಾ ಇದ್ದೀನಿ. ಓಕೆ. ಆಮೇಲೆ ನಾವೇನು ಮೈಸೂರಿಂದ ಜಾಯಿನ್ ಆಗಿದ್ದೀರಾ, ಬೀದರಿಂದ ಇದ್ದೀರಾ, ಮತ್ತೆ ಬೇರೆ ಬೇರೆ ಸ್ಥಳಗಳಿಂದ ನಾವೆಲ್ಲರೂ ಜಾಯಿನ್ ಆಗಿದ್ವಿ. ವಿ ಆರ್ ಆಲ್ ಫಿಸಿಕಲಿ ಅವೇ ಫ್ರಮ್ ಈಚ್ ಅದರ್, ಬಟ್ ಈಚ್ ಒನ್ ಆಫ್ us are experiencing the presence of God because our God is omnipresent. ಒಪ್ಕೊಳ್ತೀವಲ್ಲ ನಾವು? And fourth one, he is omniscient God. ಆತನ ಸರ್ವ ಜ್ಞಾನಿಯಾಗಿದ್ದಾನೆ. ನಾನು ನೀನು ಇವತ್ತಿನ ದಿವಸ ಆಸ್ ಅ ಸ್ಟೂಡೆಂಟ್ಸ್ ವಿ ಆರ್ ಸ್ಟಡಿಂಗ್, ಏನಂದ್ರೆ ವರ್ಷಾನ್ಗಟ್ಲೆ ನಾವು ಓದ್ತಾ ಇದ್ದೀವಿ ಟು ಅಂಡರ್ಸ್ಟ್ಯಾಂಡ್ ಅ ಪರ್ಟಿಕ್ಯುಲರ್ ಟಾಪಿಕ್. And at the same time, to master over it, we have to study years together ಅಲ್ಲ? ಆದರೆ ನಾನು ನೀನು ನಂಬಿದಂತ ದೇವರು, ಆತನು ಸರ್ವಜ್ಞಾನಿಯಾಗಿದ್ದಾನೆ. ಎಲ್ಲಾ ವಿಷಯಗಳನ್ನು ಗ್ರಹಿಸುವುದಕ್ಕೂ, ಎಲ್ಲಾ ವಿಷಯಗಳನ್ನು ಆತನು ತಿಳ್ಕೊಳ್ತಾನೆ. There is nothing which he doesn't understand. Okay. And he is an almighty God. Just think about this character of our God. ನಾನು ನೀನು ನಂಬಿದಂತ ದೇವರು, ಆತನು ಸರ್ವಶಕ್ತನಾಗಿದ್ದಾನೆ. ಏನ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಆತನಿಗೆ. He can do everything. ಸೊ ಇಂಥ ದೇವರ ಜೊತೆ ಇವತ್ತಿನ ದಿವಸ ನಾವು ನಮ್ಮ ಸಂಬಂಧವನ್ನ ಬೆಳೆಸ್ಬೇಕಾಗಿದೆ. ಹಾಗಾದರೆ ಆ ಸಂಬಂಧವನ್ನ ನಾವು ಸ್ಟ್ರೆಂಥನ್ ಮಾಡ್ಬೇಕಾದ್ರೆ ನಾನ್ ಹೇಗಿದ್ದೀನಿ? ನಾನ್ ಫಿಸಿಕಲ್ ಬೀಯಿಂಗ್ ಆಯ್ತು, ಐ ಆಮ್ ನಾಟ್ ಸ್ಪಿರಿಟ್. ಓಕೆ. ಕಂಪೇರ್ಡ್ ಟು ಗಾಡ್, ಐ ಆಮ್ ವೆರಿ ವೀಕ್. ಐ ಆಮ್ ಲಿಮಿಟೆಡ್ ಟು ಓನ್ಲಿ ಅ ಸ್ಮಾಲ್ ಸ್ಪೇಸ್. ಫಾರ್ ಎಕ್ಸಾಂಪಲ್, ತುಮಕೂರಲ್ಲಿ ಉಪ್ಪರಹಳ್ಳಿ, ಇದು ನಾನಿರೋ ಮನೆ. ಐ ವಿಲ್ ಬಿ ದೇರ್ ಓನ್ಲಿ. ನಾನು ಇನ್ನೊಂದ್ ಕಡೆ ಬರ್ಬೇಕಾದ್ರೆ ಐ ಹ್ಯಾವ್ ಟು ಟ್ರಾವೆಲ್. ಐ ಹ್ಯಾವ್ ಲಿಮಿಟೆಡ್ ಅಲ್ಲ? ಅಂಡ್ ನನ್ನ ಸ್ಟ್ರೆಂತ್ ಓನ್ಲಿ ಲಿಮಿಟೆಡ್ ಟು ಸಮ್ ಎಕ್ಸ್ಟೆಂಟ್. ಅಂಡ್ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. ನಾನು ಅವಾಗಲೇ ಹೇಳ್ದೆ ಅಲ್ಲ, ಸ್ಟೂಡೆಂಟ್ಸ್ ಆಗಿ ನಾವೆಲ್ಲರೂ ಎಷ್ಟೊಂದು ವಿಷಯಗಳನ್ನ ನಾವು ಸ್ಟಡಿ ಮಾಡ್ತಾನೆ ಇದ್ದೀವಿ. ಮಾಸ್ಟರ್ಸ್ ಮಾಡೋರು ಇದ್ದೀವಿ. ವೈ? ವಿ ಹ್ಯಾವ್ ಟು ಗೇನ್ ದ ನಾಲೆಡ್ಜ್. ಕಂಪೇರ್ಡ್ ಟು ಗಾಡ್, we are very weak. So what is next? ಹಾಗಾದ್ರೆ ಇಂಥ ದೊಡ್ಡ ದೇವರ ಜೊತೆ ನನ್ನ ಸಂಬಂಧವನ್ನ ನಾನು ಹೇಗೆ ಬೆಳೆಸ್ಕೋಬಹುದು? ನಮ್ಗೆಲ್ಲ ಗೊತ್ತಿದೆ ಅಲ್ಲ, ನಾವೇನ್ ಮಾಡ್ತಾ ಇದ್ದೀವಿ? ನಾನು ನೀನು ನಂಬಿದಂತ ದೇವರು ಆತ್ಮಸ್ವರೂಪನಾಗಿದ್ದು, ಜೀವಿಸುವಾತನಾಗಿದ್ದು, ಎಲ್ಲಾ ಕಡೆ ಇದ್ದು, ಸರ್ವಜ್ಞಾನಿಯು ಸರ್ವಶಕ್ತನೂ ಆದಂತ ಆತನು, he is not limiting to his position there only. He wants to come into ನಮ್ಮ ಹೃದಯಗಳಲ್ಲಿ ಆತನು ಬರ್ಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಸಣ್ಣ ವ್ಯಕ್ತಿ, ಸಣ್ಣವಳು. ಆಕ್ಚುಲಿ ನಾವು ಯೋಚನೆ ಮಾಡ್ತಾ ಇದ್ದೀವಿ, such a big God,
ಮೊನ್ನೆ ನಾವು ನಮ್ಮ ಫ್ಯಾಮಿಲಿ ಪ್ರೇಯರ್ ವಿ ವರ್ ಸ್ಟಡಿಯಿಂಗ್ ಅಬೌಟ್ ಸಾಮ್ಸ್ 8. ಸೊ ಎಲ್ಲಾ ನಕ್ಷತ್ರಗಳು ಪ್ರತಿ ಒಂದೊಂದನ್ನು ಸೃಷ್ಟಿಸಿದಂತ ಆತನು ಪ್ರತಿಯೊಬ್ಬ ಮನುಷ್ಯನ ವಿಷಯವಾಗಿ ಆಲೋಚನೆ ಮಾಡುವಂತ ದೇವರಾಗಿದ್ದಾನೆ. ಎವ್ರಿ ಸಿಂಗಲ್ ಪರ್ಸನ್ ಈಸ್ ಥಿಂಕಿಂಗ್. ಸೊ ಅಂತ ಮಹಾದೇವರು ಇವತ್ತಿನ ದಿವಸ ನಿನ್ನ ಹೃದಯದಲ್ಲಿ ಬರ್ಲಿಕ್ಕೆ ಇಷ್ಟಪಡ್ತಾ ಇದ್ದ. ಓನ್ಲಿ ಒನ್ ಥಿಂಗ್, he will not enter us into us forcefully. ಓಕೆ, ಆತನು ಫ್ರೆಶ್ ಆಗಿ ನಮ್ ಬಾಗಿಲುಗಳು ಹೊಡೆದು ನಮ್ ಹೃದಯದ ಬಾಗಿಲನ್ನು ಎಂಟರ್ ಮಾಡಿ ಒಳಗ್ ಬರ್ಲಿಕ್ಕೆ ಆತನ ಇಷ್ಟಪಡಲ್ಲ. ವಿ ಆಲ್ ನೋ ದಿಸ್. ಐ ಆಮ್ ಜಸ್ಟ್ ರಿಪೀಟಿಂಗ್ ದೀಸ್ ಥಿಂಗ್ಸ್ ಬಿಕಾಸ್ he is in our heart. ಯಾವಾಗ ನಮ್ಮ ಪಾಪಗಳಿಗಾಗಿ ನಾವು ಪಶ್ಚಾತ್ತಾಪ ಪಟ್ಟು ಆತನನ್ನ ಸ್ವೀಕಾರ ಮಾಡ್ಕೊಂಡಿದ್ದೆ, ಅಕಾರ್ಡಿಂಗ್ ಟು John 1:12, when we believed in him and when we accepted him as the Lord and Savior, he is into my heart. Okay, ಹಾಗಾದರೆ ಆ ದೊಡ್ಡ ದೇವರು ಯಾವುದೇ ಗಣನೆಗೆ ಬಾರಂತದ್ದ ಈ ಮನುಷ್ಯನ ಹೃದಯದಲ್ಲಿದ್ದಾನೆ. ಆರ್ ಯು ಎಂಜಾಯಿಂಗ್ ಹಿಸ್ ಪ್ರೆಸೆನ್ಸ್ ಇನ್ ಯುವರ್ ಹಾರ್ಟ್? ನಿಮ್ಮ ಹೃದಯಗಳಲ್ಲಿ ದೇವರಿದ್ದಾನೆ ಅನ್ನೋ ಒಂದು ಪ್ರಸನ್ನತೆನ ನೀವು ಅನುಭವಿಸ್ತಾ ಇದ್ದೀರಾ? ಡು ಯು ರಿಯಲಿ ಫೀಲ್ ದಟ್ ಗಾಡ್ ಈಸ್ ಇನ್ ಯುವರ್ ಹಾರ್ಟ್? ಒಂದು ಕ್ಷಣ ಯೋಚನೆ ಮಾಡ್ರಿ, ದೇವ್ರು ನಿಮ್ ಹೃದಯದಲ್ಲಿದ್ದಾನ ಅಂತ ಹೇಳಿ. ಓಕೆ, ಒಂದು ವೇಳೆ ದೇವರು ನನ್ನ ಹೃದಯದಲ್ಲಿದ್ದರೆ, ದೇವರು ಹೇಗಿದ್ದಾನೆ ಅಂತ ಹೇಳಿ ನಾನು ಮೊದ್ಲೇ ಹೇಳ್ದೆ, ನಾವ್ ಹೇಗಿದ್ದೀವಿ ಅಂತ ನಾನು ನಿಮಗೆ ಹೇಳ್ದೆ. ಹಾಗಾದ್ರೆ ಈಗ ನಾನು ನನ್ನ ದೇವರ ಜೊತೆ ನಾನು ರಿಲೇಟ್ ಆಗ್ಬೇಕು. ಫಾರ್ ಎಕ್ಸಾಂಪಲ್, ಇಫ್ ಐ ವಾಂಟ್ ಟು ರಿಲೇಟ್ ಎನಿ ಒನ್ ಆಫ್ ಅವರ್ ಫ್ಯಾಮಿಲಿ ಮೆಂಬರ್ಸ್, ನಾವೇನ್ ಮಾಡ್ತೀವಿ? ವಿ ವಿಲ್ ಟಾಕ್ ಟು ದೆಮ್, ವಿಲ್ ಸ್ಪೆಂಡ್ ಟೈಮ್ ವಿತ್ ದೆಮ್. ಓಕೆ, ನಾವು ಅವ್ರ ಜೊತೆ ಹೊರಗೆ ಹೋಗ್ಲಿಕ್ಕೆ ಇಷ್ಟಪಡ್ತೀವಿ, ಅವ್ರ ಜೊತೆ ಚಾಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ. ಅವರ್ ರಿಲೇಶನ್ಶಿಪ್ ಸ್ಟ್ರೆಂಥನ್ಸ್ ದೇರ್ ಓನ್ಲಿ ಅಲ್ಲ. ನವಡೇಸ್ ಏನ್ ಟ್ರೆಂಡ್ ಇದೆ ನವಡೇಸ್? ಒಂದ್ ವೇಳೆ ನಾವು ಯೋಚನೆ ಮಾಡಿದ್ರೆ, ಪೀಪಲ್ ಆರ್ ನಾಟ್, ಏನಂದ್ರೆ ನಾನ್ ಅಬ್ಸರ್ವ್ ಮಾಡಿದ ಪ್ರಕಾರ, ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ರಿಸೀವಿಂಗ್ ದ ಕಾಲ್ಸ್. ಬಟ್ ಇಫ್ ಯು ಸ್ಟಾರ್ಟ್ ಚಾಟಿಂಗ್, ದೇ ವಿಲ್ ಬಿ ವೆರಿ ಹ್ಯಾಪಿ. ಕಂಟಿನ್ಯೂಸ್ ಆಗಿ ಚಾಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ವೈ ದೇ ಚಾಟಿಂಗ್? To strengthen our relationship. This is how this world is going now. ಅಥವಾ ಇವತ್ತಿನ ದಿವಸ ನಾವುಗಳು ಲಾಕ್ಡೌನ್ ನಲ್ಲಿ ನಮ್ಮ ಫ್ರೆಂಡ್ಸ್ ಜೊತೆ ನಾವು ಮಾಡ್ತಾ ಇರೋ ಕೆಲಸ ಇದನ್ನೇ. ಹಾಗಾದ್ರೆ ನನ್ನ ದೇವರ ಜೊತೆ ನಾನು ಹೇಗೆ ನನ್ನ ರಿಲೇಶನ್ಶಿಪ್ ಸ್ಟ್ರೆಂಥನ್ ಮಾಡ್ಕೊಳ್ಬಹುದು? How many of us have the WhatsApp number of my God? How am I chatting with him? One way ಆಗ್ತಾ ಇದೆನಾ? Two way ಆಗ್ತಾ ಇದೆನಾ? Days are going like anything, but am I listening to God? ಹೌದಲ್ಲ? ಪ್ರೇಯರ್ ಮಾಡ್ತಾ ಇದೀವಿ, ತುಂಬಾ ಪ್ರೇಯರ್ ಮಾಡ್ತಾ ಇದೀವಿ, ನಾವೆಲ್ಲರೂ ಪ್ರೇಯರ್ ಮಾಡ್ತೀವಿ. ಯಾಕೆ? ಕೊರೋನಾ ವೈರಸ್ ನಮಗ್ ಬರಬಾರ್ದು ಸ್ವಾಮಿ, ನಾವೆಲ್ಲರೂ ಆರೋಗ್ಯವಾಗಿರ್ಬೇಕು. ಪ್ರೈಸ್ ಗಾಡ್, ದೇವ್ರು ನಮ್ ಪ್ರಾರ್ಥನೆ ಕೇಳ್ತಾ ಇದ್ದಾನೆ. ಅದಕ್ಕೆ ನಾವೆಲ್ಲರೂ ಆರೋಗ್ಯವಾಗಿ ಇವತ್ತಿನ ದಿವಸ ಈ ಸೆಷನ್ ಅನ್ನ ಅಟೆಂಡ್ ಆಗ್ತಾ ಇದ್ದೀವಿ. ಬಟ್ ವಾಟ್ ಇಫ್ ಗಾಡ್ ವಾಂಟ್ಸ್ ಟು ಟಾಕ್ ಟು ಯು ಸಮಥಿಂಗ್ ಥ್ರೂ ದಿಸ್ ಕೊರೋನಾ ವೈರಸ್? ಅದಕ್ಕೆ ಕೇಳಿಸ್ಕೊಳ್ಳಿಕ್ ನಿಮ್ ಹೃದಯ ತೆರೆದಿದ್ದೇನಾ? Are you listening to that? See, you can do things. There are two means how you can relate to God. Number one, through your quiet times. Okay, ನಮ್ಗೆಲ್ಲ ಗೊತ್ತಿದೆ quiet time ಅಂದ್ರೆ ಏನು ಅಂತ. Second one, it is personal Bible study. Okay, ಯಾವ ರೀತಿ ದೇವರು ನಮ್ ಜೊತೆ ಮಾತಾಡ್ತಾರೆ ಅಂದ್ರೆ through his word and through the Holy Spirit. ಪವಿತ್ರಾತ್ಮನು ತನ್ನ ವಾಕ್ಯಗಳ, ದೇವರ ವಾಕ್ಯಗಳನ್ನ ಡೈರೆಕ್ಟ್ ಆಗಿ ಆತನ ನಮಗೆ ಪ್ರಕಟಿಸೋದ್ರ ಮೂಲಕ ಆತನ ನಮ್ಮ ಜೊತೆ ಮಾತಾಡ್ತಾನೆ. ಆತನ ಮಾತಾಡಿ ಏನ್ ಮಾಡ್ಬೇಕು ಅನ್ನೋದನ್ನ ನಮಗೆ ತಿಳಿಸ್ಕೊಡ್ತಾನೆ. There the choice is ours. Okay, I have to think what I have to choose. And secondly, physical body. ಹೌದಲ್ಲ? Naturally what we are seeing around us, those things will also give us the information. ನಮ್ಮ ಸೆನ್ಸಸ್ಗೆ ಅದು ಕೊಡುತ್ತೆ ನಾವೇನ್ ಮಾಡ್ಬೇಕು ಅನ್ನೋದನ್ನ. ಹಾಗಾದ್ರೆ ವಾಟ್ am I doing today? How am I relating to my God? Okay, as you all know, I believe ನೀವೆಲ್ಲರೂ ಕ್ವೈಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ನಾನು ನಂಬ್ತೀನಿ. Because that is the only strength to live on this earth.
That is the only time where I will talk to my God or I will listen to my God. Are we doing our quiet times regularly? ಯಾರಿಗೆ ಆನ್ಸರ್ ಮಾಡಬೇಡ, ಬಟ್ ಚೆಕ್ ಯುವರ್ ಸೆಲ್ಫ್. ಹೌದು, ಶೆಡ್ಯೂಲ್ ಚೇಂಜ್ ಆಗಿದೆ, ನಮ್ ಡೈಲಿ ಟೈಮ್ ಟೇಬಲ್ ಚೇಂಜ್ ಆಗಿದೆ. ರಾತ್ರಿ 1 o'clock 2 o'clock, ಸ್ಪೆಷಲಿ ಸ್ಟೂಡೆಂಟ್ ಕಮ್ಯುನಿಟಿ. ಮಾರ್ನಿಂಗ್ ಹೇಳೋದು ಹೌದಲ್ಲ, ಪೇರೆಂಟ್ಸ್ ಎಲ್ಲ ಬೈತಾ ಇರ್ತಾರೆ. ಬಿಕಾಸ್ ಐ ಹ್ಯಾವ್ ಸ್ಟೂಡೆಂಟ್ಸ್ ಅಟ್ ಮೈ ಹೋಮ್, ಐ ನೋ ದಟ್. ಅವಾಗ ಅವರು ಹೇಳೋದು. ಬಟ್ ಆರ್ ವಿ ರೆಗ್ಯುಲರ್ ಇನ್ ಅವರ್ ಕ್ವೈಟ್ ಟೈಮ್ಸ್? ಇರ್ಲಿ, ಪರವಾಗಿಲ್ಲ, ಯಾಕಂದ್ರೆ ಎಲ್ಲಿಗೆ ಹೋಗೋದಿಲ್ಲ. ಲೆಟ್ ಅಸ್ ನಾಟ್ ಟಾಕ್ ಅಬೌಟ್ ದೋಸ್ ಥಿಂಗ್ಸ್. ಬಟ್ ಮೈ ಕನ್ಸರ್ನ್ ಈಸ್, ಈ ಒಂದು ಶೆಡ್ಯೂಲ್ ಚೇಂಜ್ ಆದಾಗ್ಲೂ ಸಹ ನನ್ನ ಕ್ವೈಟ್ ಟೈಮ್ ಏನಾದ್ರೂ ಎಫೆಕ್ಟ್ ಆಗ್ತಾ ಇದೆ. ಸೊ ಒಂದ್ ವೇಳೆ ಕ್ವೈಟ್ ಟೈಮ್ ಬಗ್ಗೆ ಹೇಳ್ಬೇಕಾದ್ರೆ ಗೊತ್ತಿಲ್ಲದವರಿಗೆ 1 ನಿಮಿಷ ನಾನು ಹೇಳ್ತೀನಿ. ಮೆನಿ ಆಫ್ ಅಸ್ ಆರ್ ಫಾಲೋಯಿಂಗ್, ದಿಸ್ ಇಸ್ ಒನ್ ಆಫ್ ದಿ ಮೆಥಡ್. ಓಕೆ, ದಿಸ್ ಇಸ್ ನಾಟ್ ದಿ ಓನ್ಲಿ ಮೆಥಡ್. ಇದು ಒಂದೇ ಪದ್ಧತಿ ಅಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ದಿಸ್ ಇಸ್ ಒನ್ ಆಫ್ ದಿ ಈಸಿ ಮೆಥಡ್ ಫಾರ್ ಅಸ್ ಟು ಡೂ ದ ಕ್ವೈಟ್ ಟೈಮ್. ಓಕೆ, ಅದು ಯಾವುದು ಅಂತಂದ್ರೆ, ವೆನ್ ವಿ ಟೇಕ್ ಅ ಪ್ಯಾಸೇಜ್, ವಿ ಶುಡ್ ರೀಡ್ ಇಟ್ ಒನ್ಸ್, ಟ್ವೈಸ್, then we should start answering all these questions like aspect. Okay, we have to search for A. What is that A? It is what about God? What is written about God? God the Father, God the Son, that is Jesus Christ, and the Holy Spirit. Then start searching what is written about the sin. ಪಾಪದ ಬಗ್ಗೆ ಏನ್ ಬರೆಯಲ್ಪಟ್ಟಿದೆ ವಾಕ್ಯ ಭಾಗದಲ್ಲಿ? ನಾನು ಬಿಡಬೇಕಾದ ಪಾಪದ ಬಗ್ಗೆ ಏನಾದ್ರೂ ಇದೆನಾ? ಅಂಡ್ ಮೂರನೇದಾಗಿ ಪ್ರಾಮಿಸ್ ಬಗ್ಗೆ. ಎನಿ ಪ್ರಾಮಿಸ್ ಟು ಕ್ಲೇಮ್, ಯಾವ್ದಾದ್ರು ವಾಗ್ದಾನಗಳು ದೇವರು ನನಗೆ ಇವತ್ತು ದಿವಸ ಮಾಡ್ತಾ ಇದ್ದಾನ ನನ್ನ ಪ್ರಾರ್ಥನೆಯಲ್ಲಿ ಅದನ್ನ ಕ್ಲೇಮ್ ಮಾಡ್ಲಿಕ್ಕೆ. ಎನಿ ಎಕ್ಸಾಂಪಲ್ಸ್, ಯಾವ್ದಾದ್ರು ಉದಾಹರಣೆಗಳು ದೇವರು ನನ್ನ ಮುಂದೆ ಇಡ್ತಾ ಇದ್ದಾರ, ಸೊ ದಟ್ ಐ ಕ್ಯಾನ್ ಫಾಲೋ ಆರ್ ಲೀವ್. ಹೌದಲ್ಲ? ಇಫ್ ಯು ಸ್ಟಡಿ ಜೋಸೆಫ್ ಇಸ್ ಅನ್ ಎಕ್ಸಾಂಪಲ್ ಟು ಫಾಲೋ. ಇಫ್ ಯು ಸ್ಟಡಿ ಇಸ್ಕರಿಯೋತ್ ಯೂತ್, he is an example to lead. Okay, ಮೂರನೇ ಆಮೇಲೆ command to obey. C is nothing but command to obey. What is that God is talking to me today? ನಾನು ಅದಕ್ಕೆ ವಿಧೇಯಳಾಗ್ತಾ ಇದ್ದೀನಿ. ಯಾವ ಆಜ್ಞೆ ದೇವರು ನನಗೆ ಕೊಡ್ತಾ ಇದ್ದಾರೆ? ಇದೆಲ್ಲವನ್ನ ನಾನು ಸ್ಟಡಿ ಮಾಡಿದ್ಮೇಲೆ, ದೇವ್ರ ಬಗ್ಗೆ ತಿಳ್ಕೊಂಡು, ಪಾಪದ ಬಗ್ಗೆ ಅರ್ಥ ಮಾಡ್ಕೊಂಡು, ವಾಗ್ದಾನಗಳನ್ನ ಗ್ರಹಿಸಿದವಳಾಗಿ, ಎಕ್ಸಾಂಪಲ್ ಅನ್ನ ಸ್ಟಡಿ ಮಾಡಿ, ನನ್ ದೇವ್ರು ಕೊಟ್ಟ ಆಜ್ಞೆಗಳನ್ನ ನಾನು ಅನುಸರಿಸ್ಬೇಕಂತ ಹೇಳಿ ತಿಳ್ಕೊಂಡಿದ್ದ ಮೇಲೆ, ವಾಟ್ ಈಸ್ ದಟ್ ಗಾಡ್ ಇಸ್ ಟೀಚಿಂಗ್ ಮೀ? ವಾಟ್ ಈಸ್ ಸ್ಪೆಸಿಫಿಕಲಿ ಟಾಕಿಂಗ್ ಟು ಮೀ ಟುಡೇ? ಅದನ್ನ ನಾವು ಬರೆದು ದೆನ್ ವಿಲ್ ಕ್ಲೋಸ್ ಇನ್ ಪ್ರೇಯರ್. ದಿಸ್ ಈಸ್ ಅ ಪರ್ಸನಲ್ ಕ್ವೈಟ್ ಟೈಮ್. ಹೌದು, ಇದಕ್ಕೆ ಅಷ್ಟೊಂದು ಟೈಮ್ ಬೇಕಾಗಲ್ಲ. ಇಟ್ ಮೇ ನಾಟ್ ಟೇಕ್ ಮೋರ್ ಟೈಮ್. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಹೌ ಮಚ್ close we are to God. ಹೌದಲ್ಲ? Sometimes many of us we may spend hours together in that. ಕೆಲವೊಬ್ಬರಿಗೆ it is difficult even for spend half an hour also there. It all depends upon how we strengthen our relationship. And the second method, ನಾನು ಯಾವ ರೀತಿ ನನ್ನ ದೇವರ ಜೊತೆ ನನ್ನ ಸಂಬಂಧವನ್ನ ಬೆಳೆಸ್ಕೊಳ್ಬಹುದು ಅಂತ ಹೇಳಿ ನಾನು ಯೋಚನೆ ಮಾಡಿದಾಗ, ಮೊದಲನೇದಾಗಿ ಕ್ವೈಟ್ ಟೈಮ್. ಇದು ನಾವು ಡೈಲಿ ಮಾಡ್ಬೇಕಾಗಿರೋದು. ಬಿಕಾಸ್ ಡೈಲಿ we can't do Bible study. Because Bible study, it requires time. Bible study ಒಂದ್ ವೇಳೆ ನಾನು ದಿನಾಲೂ ಮಾಡ್ಬೇಕಂದ್ರೆ, it all depends upon my commitment to study the word, because it demands time. Okay, ಅದಕ್ಕೆ ಸಮಯ ಬೇಕಾಗುತ್ತೆ. ಹಾಗಾಗಿ ಯೂಶಲಿ ನಾವು ಪರ್ಸನಲ್ ಬೈಬಲ್ ಸ್ಟಡಿನ ಡೈಲಿ ಮಾಡ್ಲಿಕ್ಕೆ ನಾವು we won't encourage, ಅಂದ್ರೆ ಟೈಮ್, because of only reason is time, nothing else. ಒಂದ್ ವೇಳೆ ನಿಮ್ಗೆ ಸಮಯ ಇದ್ರೆ you can go for personal Bible study daily also. Okay, so ಇದರಲ್ಲಿ 2 methods ಇದೆ. ಒಂದು ಡಿಡಕ್ಟಿವ್ ಮೆಥಡ್, ಇನ್ನೊಂದು ಇಂಡಕ್ಟಿವ್ ಮೆಥಡ್. ಹಾಗಾದ್ರೆ ಈ ಒಂದು ನಾವು ಇವತ್ತಿನ ದಿವಸ ಸ್ಟಡಿ ಮಾಡ್ತಾ ಇರೋ ಮೆಥಡ್ ಯಾವುದು ಅಂದ್ರೆ, ಇಟ್ ಈಸ್ ಇಂಡಕ್ಟಿವ್ ಮೆಥಡ್. ಓಕೆ, ಸೊ ಇಂಡಕ್ಟಿವ್ ಮೆಥಡ್ ಅಲ್ಲಿ ನಾವು ಪರ್ಸನಲ್ ಬೈಬಲ್ ಸ್ಟಡಿ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ನೋಡ್ತೀವಿ. ಅದ್ರಲ್ಲಿ 3 steps ಇದೆ. ಒಂದು ಅಬ್ಸರ್ವೇಷನ್, ಇಂಟರ್ಪ್ರಿಟೇಷನ್, ಅಪ್ಲಿಕೇಶನ್. ಸೊ ಇಫ್ ಐ ಆಮ್ ನಾಟ್ ರಾಂಗ್, ಮೆನಿ ಆಫ್ ಅಸ್ ಹ್ಯಾವ್ ಅಂಡರ್ಗಾನ್ ದೀಸ್ ಸೆಷನ್ಸ್. ಹೌದಲ್ಲ? ಹೌ ಟು ಡೂ ದ ಪರ್ಸನಲ್ ಬೈಬಲ್ ಸ್ಟಡಿ. ಸೊ ಇವಾಗ ನಾವ್ ಏನ್ ಮಾಡೋಣ ನೆಕ್ಸ್ಟ್ ಅಂತಂದ್ರೆ, ನಾವು
ಕೆಲವೊಂದು ವಿಷಯಗಳನ್ನ ವೈ ವಿ ನೀಡ್ ಟು ಸ್ಟಡಿ ಅನ್ನೋದನ್ನ ನಾನು ಫಾಸ್ಟ್ ಆಗಿ ಹೋಗಿ ದೆನ್ ವಿಲ್ ಟೇಕ್ ಅ ಪ್ಯಾಸೇಜ್ ಅಂಡ್ ಸ್ಟಡಿ ಯೂಸಿಂಗ್ ಆಲ್ ದೀಸ್ ಸ್ಟೆಪ್ಸ್. ಓಕೆ, ನಂಬರ್ 1, ವೈ ಐ ಹ್ಯಾವ್ ಟು ಸ್ಟಡಿ ಅಂತ ಹೇಳಿದ್ರೆ, ಗಾಡ್ ಹಿಮ್ಸೆಲ್ಫ್ ವಾಂಟ್ ಮೀ ಟು ನೋ ಹಿಮ್. ನನ್ನ ದೇವರು ತನ್ನ ಮಕ್ಕಳು ತನ್ನ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಂತ ಹೇಳಿ ಆತನು ಇಷ್ಟಪಡುವಂತ ದೇವರಾಗಿದ್ದಾನೆ. ಅದು ಕೇವಲ ದೇವರ ವಾಕ್ಯದಿಂದ ಮಾತ್ರ. ಓಕೆ, ನೀವು ಬೇರೆ ಯಾವುದೋ ಒಂದು ಬುಕ್ಸ್ ಅನ್ನು ನೋಡಿ, ಇಲ್ಲ ನನ್ನ ಕ್ರಿಯೇಷನ್ ನೋಡಿ ನಾನು ದೇವರಿಗೆ ಅರ್ಥ ಮಾಡ್ಕೊಳ್ತೀನಿ ಅಂದ್ರೆ ಸಾಧ್ಯವಿಲ್ಲ. ಯು ಹ್ಯಾವ್ ಟು ಗೋ ಟು ದ ವರ್ಡ್ ಆಫ್ ಗಾಡ್. ಅಂಡ್ ಸೆಕೆಂಡ್ಲಿ, ಗಾಡ್ ಹಿಮ್ಸೆಲ್ಫ್ ಹ್ಯಾಸ್ ಕಮಾಂಡೆಡ್ ಅಸ್. ಇದು ದೇವರ ಆಜ್ಞೆ ಆಗಿದೆ ಜಾಶುವ 1:8 ಅಲ್ಲಿ, ದಟ್ ಐ ಶುಡ್ ಸ್ಟಡಿ ಹಿಸ್ ವರ್ಡ್. ಅಂಡ್ ನನ್ನ ನಿನ್ನ ರಕ್ಷಣೆಗೆ, ನನ್ನ ನಿನ್ನ ನಂಬಿಕೆಯಲ್ಲಿ ನಾನು ಸ್ಟ್ರಾಂಗ್ ಆಗಿ ಬೆಳಿಬೇಕು ಅಂತಂದ್ರೆ ಅದು ದೇವರ ವಾಕ್ಯ ಮಾತ್ರ ಸಾಧ್ಯ. ಅದರಿಂದ ಮಾತ್ರ ನಾನು ಸ್ಟ್ರಾಂಗ್ ಆಗಿ ಬೆಳಿಲಿಕ್ಕೆ ಸಾಧ್ಯ. ಅಂಡ್ ಮತ್ತೆ ಇಟ್ ಈಸ್ ದ ಓನ್ಲಿ ಅಲ್ಟಿಮೇಟ್ ಅಥಾರಿಟಿ. ನನ್ನೆಲ್ಲಾ ನಂಬಿಕೆಗೆ, ನನ್ನೆಲ್ಲಾ ಪ್ರಾಕ್ಟೀಸಸ್ಗೆ, ನಾನು ಇವತ್ತಿನ ದಿವಸ ನಾನು ದೇವರ ಮಗುವಾಗಿ ನಾನು ಈ ರೀತಿಯಾಗಿ ಬಿಹೇವ್ ಮಾಡ್ತೀನಿ ಅಂತಂದ್ರೆ ಇಟ್ ಈಸ್ ಓನ್ಲಿ ಬಿಕಾಸ್ ದ ಸ್ಕ್ರಿಪ್ಚರ್ ಇಸ್ ಟೆಲಿಂಗ್ ಲೈಕ್ ದಟ್. That's how I am believing like this. Okay, and this is the chief means which God employs to bring his people to maturity. ಇದೊಂದು ವಚನ ನಾನು ಓದ್ಬೇಕಂತ ಹೇಳಿ ಕೇಳ್ಕೊಳ್ತೀನಿ. ಯಾರಾದ್ರೂ ಒಬ್ಬರು ಓದ್ತೀರಮ್ಮ? 2 Timothy 3:16 and 17. 2 ತಿಮೋತಿ 3ನೇ ಅಧ್ಯಾಯ 16-17. In any language it's okay. All scripture is given by inspiration of God and is profitable for doctrine, for reproof, for correction, for instruction in righteousness, that the man of God may be complete, thoroughly equipped for every good work. Yeah. So thank you, ma'am. So ಇಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ದಟ್ ಈಸ್ ನಥಿಂಗ್ ಬಟ್ ಬೈಬಲ್. ಓಕೆ, ಬೈಬಲ್ ಏನಾಗಿದೆ? ಅದು ಉಪದೇಶಕ್ಕೂ, ಫಾರ್ ಟೀಚಿಂಗ್, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಒಂದ್ ವೇಳೆ ನಾನು ದೇವರ ಮಗಳಾಗಿ ಇವತ್ತಿದ್ದೀನಿ ಅಂತಂದ್ರೆ ವಾಕ್ಯ ನನ್ನನ್ನು ಏನ್ ಮಾಡುತ್ತೆ? ಅದು ಉಪದೇಶನೂ ಮಾಡುತ್ತೆ. ಇಟ್ ವಿಲ್ ಟೀಚ್ ಮೀ, ಇಟ್ ವಿಲ್ ಕರೆಕ್ಟ್ ಮೀ, ಇಟ್ ವಿಲ್ ಕಂಡೆಮ್ ಮೀ. ಓಕೆ, ಇಟ್ ವಿಲ್ ಲೀಡ್ ಮೀ ಇನ್ ದ ರೈಟ್ ಡೈರೆಕ್ಷನ್. ಇದರಿಂದ ಏನಾಗ್ತಾ ಇದೆ? ವಾಟ್ ಈಸ್ ದ ರಿಸಲ್ಟ್ ಆಫ್ ದಟ್? ರಿಸಲ್ಟ್ ಏನಾಗ್ತಾ ಇದೆ ಅಂದ್ರೆ, ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ದಟ್ ಮ್ಯಾನ್ ವಿಲ್ ಬಿಕಮ್ ಪರ್ಫೆಕ್ಟ್ ಟು ಡೂ ಆಲ್ ದ ಗುಡ್ ವರ್ಕ್ಸ್. ಹೌ ಇಸ್ ಇಟ್ ಪಾಸಿಬಲ್? ಇಸ್ ಓನ್ಲಿ ಥ್ರೂ ದ ವರ್ಡ್ ಆಫ್ ಗಾಡ್. ದೇವರು ತನ್ನ ಮಕ್ಕಳಿಗೆ ಆ ಒಂದು ಪ್ರವೀಣತೆಗೆ, ಆ ಒಂದು ಮೆಚ್ಯೂರಿಟಿಗೆ ಆತನು ನಡೆಸ್ತಾನೆ ತನ್ನ ವಾಕ್ಯದ ಮೂಲಕ. Okay, and another important thing is that nowadays there are very false teachings going on. ನಮ್ಗೆ ಇವತ್ತಿನೊಳಗೆ, ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ದ ಎಕ್ಸಾಂಪಲ್, ಈ ಕೊರೋನಾ ವೈರಸ್ ಒಂದ್ ವೇಳೆ ಬೇಸ್ ಆಗಿ ಇಟ್ಕೊಂಡ್ರೆ ಎಷ್ಟೊಂದು ಮೆಸೇಜ್ಗಳು ನಮ್ಮ ವಾಟ್ಸಪ್ ಅಲ್ಲಿ ಫ್ಲೋ ಆಗ್ತಾ ಇರ್ತವೆ ಅಂದ್ರೆ sometimes we may doubt our own teachings also. So to be careful, ನಾವು ವಾಕ್ಯದಲ್ಲಿ ಬೇರೂರಿ ನೆಲೆಗೊಳ್ಬೇಕು. So these are the reason why I should study the word of God. ಹಾಗಾದ್ರೆ who qualifies? ನೀವೆಲ್ಲರೂ ಕಾಲೇಜ್ಗಳಿಗೆ ಹೋಗ್ತೀರಾ. ನಿಮ್ ಕಾಲೇಜ್ಗಳಲ್ಲಿ ದೇರ್ ವಿಲ್ ಬಿ ಎಕ್ಸಲೆಂಟ್ ಪ್ರೊಫೆಸರ್ಸ್, ಹೌದಲ್ಲ? ನಾವೆಲ್ಲರಿಗೂ ಅಪ್ರಿಶಿಯೇಟ್ ಮಾಡಲ್ಲ. ನಾವೇನ್ ಮಾಡ್ತೀವಿ? ಯಾರು ಚೆನ್ನಾಗಿ ಹೇಳ್ತಾರೆ, ನಮಗ್ ಅರ್ಥ ಆಗುತ್ತೆ, ಹೂ ಇಸ್ ವೆರಿ ಏನಂದ್ರೆ ನಾಲೆಡ್ಜ್ ಅಲ್ಲಿ ಬಹಳ ಚೆನ್ನಾಗಿದ್ದಾರೆ, ವಿ ವಿಲ್ ಅಪ್ರಿಶಿಯೇಟ್ ಲೈಕ್ ಎನಿಥಿಂಗ್. ಯು ಗೋ ಅಂಡ್ ಗಿವ್ ಹಿಮ್ ಅ ಬೈಬಲ್ ಅಂಡ್ ಆಸ್ಕ್ ಹಿಮ್ ಟು ಇಂಟರ್ಪ್ರಿಟ್. ಡೂ ಯು ಥಿಂಕ್ ದಟ್ ಹಿ ವಿಲ್ ಡೂ? ಹಿ ಆರ್ ಶಿ ಇರ್ಬೋದು, ಒಂದು 4-5 PhD ಬೇರೆ ಬೇರೆ ಡಿಸಿಪ್ಲಿನ್ಸ್ ಅಲ್ಲಿ ಅವ್ರು ತುಂಬಾ ಓದಿದವ್ರು ಇರ್ಬೋದು. But do you think that he will understand the Bible? No. He can't understand the Bible if he is not a spiritual person. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. Not everyone can interpret and understand the Bible. The main truth of the Bible is spiritual, and only the spiritually qualified can understand that truth. So ಇವತ್ತಿನ ದಿವಸ ನಾನು ನೀನು ಇದನ್ನ ಯಾಕೆ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಆಗ್ತಾ ಇದೆ ಅಂದ್ರೆ, ಅಂತ ಮಹಾದೇವರು ಇವತ್ತಿನ ದಿವಸ ನನ್ನ ಹೃದಯದಲ್ಲಿ ಇರೋದ್ರಿಂದ, ದೇವರ ಆತ್ಮನು ನನಗೆ ಮಾತಾಡ್ತಾ ಇರೋದ್ರಿಂದ, ತನ್ನ ವಾಕ್ಯಗಳನ್ನ ಪ್ರಕಟಿಸ್ತಾ ಇರೋದ್ರಿಂದ
ಇವತ್ತಿನ ದಿವಸ ನಾನು ಸತ್ಯವೇದವನ್ನ ಅರ್ಥ ಮಾಡ್ಕೊಳ್ಬೋದು. ಐ ಮೇ ನಾಟ್ ಬಿ ಅ PhD, ನನ್ನ ಹತ್ರ ಅಷ್ಟೊಂದು ಡಿಗ್ರೀಸ್ ಇರ್ಲಿಕ್ಕಿಲ್ಲ, ನಾನು ಒಂದ್ ಸ್ಕೂಲ್ ಲೆವೆಲ್ ಅಲ್ಲಿ ಇರ್ಬೋದು, ಬಟ್ ದೇವರ ಆತ್ಮನ ಸಹಾಯದಿಂದ ನಾನು ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಸೊ ಎವ್ರಿ ಟ್ರೂ ಕ್ರಿಶ್ಚಿಯನ್ ಶುಡ್ ಹ್ಯಾವ್ ದ ಫಾಲೋಯಿಂಗ್ ಕ್ವಾಲಿಟೀಸ್. ಇವತ್ತಿನ ದಿವಸ ಹೌದು, ನಾನು ರಕ್ಷಣೆ ಹೊಂದಿ ನಾನು ದೇವ್ರ ಮಗಳಾಗಿರ್ಬೋದು. ಮೊದಲನೇದಾಗಿ ನಾನು ಒಂದ್ ವೇಳೆ ಈ ವಾಕ್ಯವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ, ಬೈಬಲ್ ಸ್ಟಡಿಗೆ ನಾನು ಕೂತಾಗ ದೇವರ ಆತ್ಮ ನನ್ನ ಜೊತೆ ಮಾತಾಡ್ಬೇಕಾದ್ರೆ, ಐ ಶುಡ್ ಹ್ಯಾವ್ ಅ ನ್ಯೂ ಹಾರ್ಟ್. ನ್ಯೂ ಹಾರ್ಟ್ ಅಂದ್ರೆ, ಫಾರ್ ಎಕ್ಸಾಂಪಲ್, ಈಗ ಒಂದು ಜಕ್ಕಯ್ಯನ ಸ್ಟೋರಿನ ನೀವು ಸ್ಟಡಿ ಮಾಡ್ತಾ ಇದ್ದೀರಾ. ಸ್ಟಡಿ ಮಾಡುವಾಗ ನಿಮ್ ಮೈಂಡಿಗೆ ಏನ್ ಬರುತ್ತೆ? ಓ, ಜಕ್ಕಯ್ಯ ಗಿಡದ ಮೇಲಿದ್ದ, ಸ್ವಾಮಿ ಬಂದ್ ಕರೆದ್ರು, ಇಳಿದು ಹೋದ, ಅದೇನ್ ಮಹಾ ಇದೆ ಅಂತ ಹೇಳಿ ನೀವು ಆ ಒಂದು ಪ್ರೀ ಆಕ್ಯುಪೈಡ್ ಥಾಟ್ಸ್ ಇಂದ ನೀವು ಒಂದು ಪ್ಯಾಸೇಜ್ ಅನ್ನ ಓದಿದ್ರೆ, ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್. ಯು ಶುಡ್ ಗೋ ಆಸ್ ಅ ನ್ಯೂ ಕಮರ್. ಸ್ವಾಮಿ, ನಾನು ನಿಮ್ ಹತ್ರ ಬಂದಿನಿ, ಸ್ಪೀಕ್ ಟು ಮೀ. ಸೊ ದಟ್ ಈಸ್ ದ ನ್ಯೂ ಹಾರ್ಟ್ ಯು ಶುಡ್ ಹ್ಯಾವ್. ಅಂಡ್ ಹಂಗ್ರಿ ಹಾರ್ಟ್. ಹೌದು ಸ್ವಾಮಿ, ನನ್ ಜಕ್ಕಯ್ಯನ್ ಸ್ಟೋರಿ ಸ್ಟಡಿ ಮಾಡ್ತಾ ಇದ್ದೀನಿ, ದಯವಿಟ್ಟು ನನ್ ಜೊತೆ ಮಾತಾಡಿ. ಮೆನಿ ಟೈಮ್ಸ್ ಯು ಮೈಟ್ ಹ್ಯಾವ್ ಸ್ಟಡಿಡ್, ಬಟ್ ಆಸ್ಕ್ ಗಾಡ್, ಸ್ಪೀಕ್ ಟು ಹಿಮ್, ಲಾರ್ಡ್ ಗಿವ್ ಮಿ ದಿಸ್ ಡೇ ಮೈ ಡೈಲಿ ಬ್ರೆಡ್. ಆ ಒಂದು ಹಂಗ್ರಿ ಹಾರ್ಟ್ ಇಂದ ಹೋಗ್ರಿ, ದೇವರು ನಿಮ್ ಜೊತೆ ಮಾತಾಡ್ತೀನಿ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ವರ್ಡ್. ಆ ಒಬೀಡಿಯಂಟ್ ಹಾರ್ಟ್. ಸ್ವಾಮಿ, ನಾನು ನಿಮಗೆ ವಿಧೇಯಳಾಗ್ಬೇಕು. ಹೌದು, ನಿನ್ನ ವಾಕ್ಯಗಳನ್ನ ಅನುಸರಿಸಿ ನಡಿಬೇಕು. I should walk in your way, Lord. Please help me. So ಆ ಒಂದು ಒಬಿಡಿಯನ್ಸ್ ನನ್ನಲ್ಲಿ ಇದ್ದಾಗ ಮಾತ್ರ ನಾನೇನ್ ಮಾಡ್ಲಿಕ್ಕೆ ಸಾಧ್ಯ, ನನಗೆ ವಾಕ್ಯ ಅರ್ಥ ಆಗುತ್ತೆ. Then a teachable heart. I should have that heart to teach to others also. Okay, ಅವಾಗ ಮಾತ್ರ ಆ ವಾಕ್ಯಗಳು ನನಗೆ ಅರ್ಥವಾಗುತ್ತೆ. ಸೊ ಇದನ್ನ ದಿವಸ ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. Am I qualified to understand the word of God? You have all these qualities in me. Of course, ನಾನು ರಕ್ಷಣೆ ಹೊಂದಿ ನಾನು ಬೆಳೀತಾ ಇರ್ಬೋದು. ಬಟ್ ಮೆನಿ ಟೈಮ್ಸ್ ಏನಾಗುತ್ತೆ ಗೊತ್ತಾ, ಬೈಬಲ್ ಸ್ಟಡಿ ಮಾಡ್ತಾ ಇರ್ತೀವಿ, ನಮ್ಗೆ ಇಂಟ್ರೆಸ್ಟ್ ಬರಲ್ಲ. ನಾವೇನ್ ಮಾಡ್ತೀವಿ, ಮಧ್ಯದಲ್ಲೇ ಸ್ಟಾಪ್ ಮಾಡಿ. ಮೆನಿ ಆಫ್ ಅಸ್, ನಾನು ಹೇಳ್ತೀನಿ, ಎಷ್ಟೊಂದ್ ಜನಕ್ಕೆ ನಾವು ಹೌ ಟು ಡೂ ಬೈಬಲ್ ಸ್ಟಡಿ ಟೀಚ್ ಮಾಡಿವಿ, ಬಟ್ ನಾಟ್ ಮೆನಿ ಆರ್ ಪ್ರಾಕ್ಟಿಸಿಂಗ್ ಇಟ್. ವೈ? Some of the reasons may be this. I may not be having these qualities in me. But there are many who are really enjoying in doing the Bible study. Yaar heli bidli, many of their quiet times will be turned as Bible studies. Anta jananu, there are some students like that also. Let us check. Now yav category nalli iddivi, nannalli ಆ qualities ಇದೆನಾ? Okay. ಸೊ ಹಾಗಾದ್ರೆ ಇದೆಲ್ಲ ನಮ್ಗೆ ಗೊತ್ತಿದೆ. ನಾನು ಜಾಸ್ತಿ ಟೈಮ್ ಇದರಲ್ಲಿ ನಾನು ಸ್ಪೆಂಡ್ ಮಾಡಲ್ಲ. ಲಿಟ್ರರಿ ಫಾರ್ಮ್ಸ್ ಆಫ್ ಬೈಬಲ್ ಎಷ್ಟಿದೆ? 17 books. They are narrative and history. ಸೊ ನಮ್ಗೆಲ್ಲ ಗೊತ್ತಿದ್ದಾಗೆ OT and first 5 books of New Testament, and discourse and teaching, some prophetic sections of OT, ಮತ್ತೆ sermons of Jesus and apostles, and letters in NT. These are all teaching. Okay, narrative ಬೇರೆ ಮತ್ತೆ teaching. Bible is divided like this. And last is, this is the poetry form. So ಎಲ್ಲಾ books ಗಳೇನಾಗಿದ್ದಾವೆ? poetry ಆಗಿದ್ದಾವೆ. ಅಂದ್ರೆ why this is important ಅಂದ್ರೆ, ಲಿಟ್ರರಿ ಫಾರ್ಮ್ಸ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ವಿ ಶುಡ್ ನೋ ಯಾವ ಪೋರ್ಷನ್ ಅನ್ನ ಸ್ಟಡಿ ಮಾಡ್ತಾ ಇದ್ದೀನಿ, ಅದು ಯಾವ ಫಾರ್ಮ್ ಅಲ್ಲಿ ಇದೆ, ಆ ಫಾರ್ಮ್ ಅಲ್ಲಿ ನಾನು ಸ್ಟಡಿ ಮಾಡ್ಬೇಕಾದ್ರೆ ಏನೇನ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನೆರೇಟಿವ್ ಮಾಡುವಾಗ ನಾವು ಕೆಲವೊಂದ್ಸರಿ ಈಸಿಯಾಗಿ ನಾವು ಬೈಬಲ್ ಸ್ಟಡೀಸ್, ಪರ್ಸನಲ್ ಬೈಬಲ್ ಸ್ಟಡಿನ ಮಾಡ್ಬೋದು, ಅಬ್ಸರ್ವೇಷನ್ ಕ್ವಶನ್ಸ್ ಅನ್ನ ನಾವು ಆನ್ಸರ್ ಮಾಡ್ಬೋದು. ಅದೇ ಪೋಯಟ್ರಿ ಬಂದಾಗ ನಮ್ಗೆ ಅಷ್ಟೊಂದು ಆನ್ಸರ್ ಸಿಗ್ಲಿಕ್ಕಿಲ್ಲ. ಅವಾಗ ನಮ್ಗೆ ಏನಾಗುತ್ತೆ, ಅಯ್ಯೋ ನಂಗೆ ಅರ್ಥನೇ ಆಗ್ತಾ ಇಲ್ಲಲ್ಲ ಅಂತ ಹೇಳಿ ನಾವು ಬೇಜಾರ್ ಮಾಡ್ಕೊಳ್ಳೋದು ಬೇಡ. ಸೊ ಹಾಗಾಗಿ ಬಿಫೋರ್ ಗೋಯಿಂಗ್ ಟು ದ ಬೈಬಲ್ ಸ್ಟಡಿ, ಸೊ ಲೆಟ್ ಅಸ್ ಬಿ ಕನ್ಫರ್ಮ್ ಯಾವ ರೀತಿಯಾದ ಬೈಬಲ್ ಸ್ಟಡಿಯನ್ನ ನಾನು ಮಾಡ್ತಾ ಇದ್ದೀನಿ. ನೆರೇಟಿವ್ ಫಾರ್ಮ್ ಅಲ್ಲಿ ಮಾಡ್ತಾ ಇದ್ದೀನ, ಡಿಸ್ಕೋರ್ಸ್ ಅಲ್ಲಿ ಮಾಡ್ತಾ ಇದ್ದೀನ, ಯಾವ ಪೋರ್ಷನ್ ಅಂದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋದನ್ನ ನಾನು ಆಲೋಚನೆ ಮಾಡ್ಬೇಕು. ಅದಕ್ಕಾಗಿ ಈ ನಂಬರ್ ಆಫ್ ಬುಕ್ಸ್ ಎಲ್ಲೆಲ್ಲಿ ಏನೇನ್ ಬರುತ್ತೆ ಅನ್ನೋದು, ಆ ಒಂದು ಜ್ಞಾನ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ನಾನು ಅವಾಗ್ಲೇ ಹೇಳ್ದಾಗೆ 2 ಅಪ್ರೋಚಸ್ ಇದೆ, ಡಿಡಕ್ಟಿವ್ ಅಂಡ್ ಇಂಡಕ್ಟಿವ್. ಡಿಡಕ್ಟಿವ್ ನಲ್ಲಿ ಇಟ್ ಇಸ್ ನಥಿಂಗ್ ಬಟ್ ಎ ಟಾಪಿಕಲ್. ಸೊ ಒಂದು ಟಾಪಿಕ್ ಅನ್ನ ತಗೊಂಡು ನಾವು ಸ್ಟಡಿ ಮಾಡ್ತೀವಿ. ಇಂಡಕ್ಟಿವ್ ಅಲ್ಲಿ ಒಂದು ಪೋರ್ಷನ್ ಅನ್ನ ತಗೊಂಡು ವಿಲ್ ಗೋ ಡೀಪ್ ಇನ್ ಟು ದಟ್ ಒನ್. ಓಕೆ, so now let us go into the 3 steps in inductive Bible study. So 3 steps ಯಾವ್ದು ಅಂತ ಗೊತ್ತಾ? ಹೇಳ್ಬೋದಾ ಯಾರಾದ್ರೂ?
ದಯವಿಟ್ಟು ಮಾತಾಡ್ಬೇಕು. ಓಕೆ, ಸ್ಪೀಕ್ ಔಟ್. ಓಕೆ, ಚಾರ್ಟ್ ಅಲ್ಲಿ ಪರವಾಗಿಲ್ಲ, ಬಟ್ ಮಾತಾಡ್ರಿ. ವೆರಿ ಗುಡ್. ಸೃಷ್ಟಿ ಹ್ಯಾಸ್ ಸೆಂಟ್ ಅ ಚಾರ್ಟ್, ಸೆಂಟ್ ಇನ್ ಚಾರ್ಟ್. ಬೇರೆಯವ್ರು ಮಾತು ಹೇಳ್ಬೋದಾ ಮತ್ತೆ? ಓಕೆ, ಸೊ ನಾನು ಮೊದಲೇ ಸ್ಲೈಡ್ ಅಲ್ಲಿ ತೋರಿಸಿದ್ದೆ. ನಾನು 3 ಸ್ಟೆಪ್ಸ್ ಯಾವ್ದಿದೆ ಅಂದ್ರೆ ಅಬ್ಸರ್ವೇಷನ್, ಇಂಟರ್ಪ್ರಿಟೇಷನ್ ಅಂಡ್ ಅಪ್ಲಿಕೇಶನ್ ಅಂತ ಹೇಳಿ. ಓಕೆ, ಸೊ ಅಬ್ಸರ್ವೇಷನ್ ಅಂತ ಹೇಳಿ ಹೇಳಿದಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಜಸ್ಟ್ ವಿ ಗಿವ್ ನಮ್ಮ ಒಂದು ಕಣ್ಣಿಗೆ ಕೆಲಸವನ್ನ ಕೊಟ್ಟು ಅಲ್ಲಿ ಇನ್ನೇನಿದೆ ಅನ್ನೋದನ್ನ ನಾವು ನೋಡ್ತೀವಿ. ಇಂಟರ್ಪ್ರಿಟೇಷನ್ ಬಂದಾಗ ವಿ ಟ್ರೈ ಟು ಎಕ್ಸ್ಪ್ಲೈನ್ ದ ಮೀನಿಂಗ್ ಆಫ್ ದ ಫ್ಯಾಕ್ಟ್ಸ್, ಯಾಕೆ ಹಿಂಗಾಯ್ತು ಅನ್ನೋದನ್ನ ನೋಡ್ತೀವಿ. ಅಪ್ಲಿಕೇಶನ್ ಬಂದಾಗ ಪರ್ಸನಲಿ ವಿ ವಿಲ್ ರೆಸ್ಪಾಂಡ್ ಟು ದ ಟ್ರೂತ್ ಲರ್ನ್, ಯಾವ ವಿಷಯವನ್ನ ನಾನು ಕಲಿತಾ ಇದ್ದೀನಿ ಅನ್ನೋದನ್ನ ನಾನು ಅದಕ್ಕೆ ರೆಸ್ಪಾನ್ಸ್, ದೇವರ ಆತ್ಮನ ನನ್ನ ಜೊತೆ ಮಾತಾಡಿದಾಗ ನಾನು ಅದಕ್ಕೆ ರೆಸ್ಪಾಂಡ್ ಆಗಿ ನಾನೇನ್ ಮಾಡ್ತೀನಿ, ಅಲ್ಲಿ ದೇವರಿಗೆ ವಿಧೇಯಳಾಗ್ತೀನಿ. ಸೊ ಹಾಗಾದ್ರೆ ನಮ್ಗೆಲ್ಲ ಗೊತ್ತಲ್ಲ ಈ ಒಂದು ಅಬ್ಸರ್ವೇಷನ್ ಸ್ಟೆಪ್ಸ್ ಏನೇನ್ ಅಬ್ಸರ್ವ್ ಮಾಡ್ಬೇಕು ನಾವು. 7 ಫ್ಯಾಕ್ಟ್ ಫೈಂಡಿಂಗ್ ಕ್ವಶನ್ಸ್, ಹೂ, ವೇರ್, ವೆನ್, ವಾಟ್, ಹೌ, ವೈ, ಸೋ. ಆಮೇಲೆ ಲಿಟ್ರರಿ ಫಾರ್ಮ್ ನೋಡ್ಬೇಕು, ಅವಾಗ್ಲೇ ಹೇಳ್ದ ಹಾಗೆ. ರಿಪೀಟೆಡ್ ವರ್ಡ್ಸ್ ನೋಡ್ಬೇಕು, ಟೈಮ್ ವರ್ಡ್ಸ್ ನೋಡ್ಬೇಕು, ಲೊಕೇಶನ್ ವರ್ಡ್ಸ್ ನೋಡ್ಬೇಕು, ಕಂಪ್ಯಾರಿಸನ್ಸ್ ನೋಡ್ಬೇಕು, ಕಂಪ್ಯಾರಿಸನ್ಸ್ ಅಂಡ್ ಕಾಂಟ್ರಾಸ್ಟ್, ಕನೆಕ್ಟಿಂಗ್ ವರ್ಡ್ಸ್ ನೋಡ್ಬೇಕು, ಡಿಫಿಕಲ್ಟ್ ವರ್ಡ್ಸ್ ನೋಡ್ಬೇಕು, ಮತ್ತೆ ಗ್ರಾಮರ್. ಸೊ ಇವೆಲ್ಲಾ ವಿಷಯಗಳೇನಂದ್ರೆ ವಿ ಆರ್ ಗಿವಿಂಗ್ ಕೆಲಸ ಯಾರಿಗೆ, ನಮ್ಮ ಕಣ್ಣಿಗೆ ನಾವು ಕೆಲಸ ಕೊಟ್ಟು ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಲೆಟ್ ಅಸ್ ಟರ್ನ್ ಅವರ್ ಬೈಬಲ್ಸ್ ಟು 2 Kings ಚಾಪ್ಟರ್ 5 1 to 8. 2ನೇ ಅರಸುಗಳು 5ನೇ ಅಧ್ಯಾಯ 1ರಿಂದ 8ರವರೆಗೆ. ಓಕೆ, ಒಂದು 2 minutes ಟೈಮ್ ತಗೊಂಡು ಎಲ್ಲರೂ ಆ ವರ್ಸಸ್ ಅನ್ನ ಓದ್ಕೊಳ್ರಿ. 2 Kings 5th chapter 1 to 8. ಓಕೆ, ದಯವಿಟ್ಟು ಓದುವಾಗ ಅಬ್ಸರ್ವ್ ಮಾಡ್ತಾ ಹೋಗ್ರಿ. ಈ ಎಲ್ಲಾ ಕ್ವಶನ್ಸ್ ಈಗ ಆನ್ಸರ್ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಒಂದು 2 minutes ಆಗಿದ್ಮೇಲೆ ದೆನ್ ವಿಲ್ ಸ್ಟಾರ್ಟ್ ಡಿಸ್ಕಷನ್. ಓಕೆ, ಅವಾಗ ಎಲ್ಲರೂ ಮಾತಾಡ್ಬೇಕು.
ಓಕೆ, ಸೊ ವಿಲ್ ಸ್ಟಾರ್ಟ್. ಓನ್ಲಿ 8 ವರ್ಸಸ್ ಇದೆ ಅಲ್ಲಿ, ಹಾಗಾಗಿ ನಾವು ಸ್ಟಾರ್ಟ್ ಮಾಡೋಣ. ಓಕೆ, ಮೊದಲನೇ ಕ್ವಶನ್, ಯಾರ್ಯಾರಿದ್ದಾರೆ ಅಲ್ಲಿ? ನೀವು ಅನ್ಮ್ಯೂಟ್ ಮಾಡಿ ಹೇಳ್ಬೇಕು. ಈ ಒಂದು ಪ್ಯಾಸೇಜ್ ಅಲ್ಲಿ ಯಾರ್ಯಾರಿದ್ದಾರೆ? ಹಲೋ, ಇದ್ದೀರಲ್ಲಪ್ಪ? ಮಾತಾಡ್ತಾ ಇಲ್ಲ ಯಾರು? ಕೇಳಿಸ್ತಾ ಇದ್ದೇನೆ ನಾನು ಹೇಳೋದು? There is a reply in the chat. ಓಕೆ, ಯಾ, ಸೃಷ್ಟಿ ಕಳಿಸಿದಾಳೆ. ನಾಮನ್ ಕಿಂಗ್ ಆರಾಮ್, ಮತ್ತೆ ಒನ್ ಮೋರ್ ಕಿಂಗ್ ಆಫ್ ಇಸ್ರಾಯಲ್. ಯಾ, ನಾಮನ್ಸ್ ವೈಫ್ ಗರ್ಲ್ ಫ್ರಮ್ ಇಸ್ರಾಯಲ್ ಅಂಡ್ ಎಲಿಶಾ. ಥ್ಯಾಂಕ್ ಯು ಮಾ. ಓಕೆ ಓಕೆ ಓಕೆ, ಐ ಅಂಡರ್ಸ್ಟ್ಯಾಂಡ್. ಮತ್ತೆ ಮತ್ತೆ ಬೇರೆಯವರು ಇವ್ರಿಗೆ ಬಿಟ್ಟು ಯಾರಾದ್ರೂ ಇದಾರ ಮತ್ತೆ? ಓಕೆ, ಸೊ ನಾವೆಲ್ಲ ನೋಡ್ತಾ ಹಾಗೆ ಈ ಒಂದು ಪ್ಯಾಸೇಜ್ ಅಲ್ಲಿ ನಾಮನ್ ಇದ್ದಾನೆ, ಆ ಹುಡುಗಿ ಇದ್ದಾಳೆ, ಆ ನಾಮನನ್ನ ಹೆಂಡತಿ ಇದ್ದಾಳೆ, ಇಬ್ಬರು ರಾಜರಿದ್ದಾರೆ, ಮತ್ತೆ ಎಲಿಶಾ ಇದ್ದಾಳೆ. ಹಾಗಾದ್ರೆ ಎಲ್ಲಿ ನಡೀತಾ ಇದೆ? ಪ್ಲೇಸ್ ಏನಾದ್ರೂ ಮೆನ್ಷನ್ ಮಾಡಿದಾರಾ? ಓಕೆ, ಎನಿ ಪರ್ಟಿಕ್ಯುಲರ್ ಪ್ಲೇಸ್? ಒಂದ್ ವೇಳೆ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ಪ್ಲೇಸ್ ಏನು ಸಮ್ಮರ್ ಅಂತ ಹೇಳಿದೆ. ಎಷ್ಟು? 6th ವರ್ಸ್ ಅಲ್ಲಿ ಇದೆ, ಸಮ್ಮರಕ್ಕೆ ಹೊರಟು ಹೋಗಿ ಅಂತ ಹೇಳಿ. ಸೊ ಆಟೋಮೆಟಿಕಲಿ ಅನದರ್ ಪ್ಲೇಸ್ ವಿಲ್ ಬಿ ಇಟ್ ಈಸ್ ಅನ್ ಆರಾಮ್, ಯಾಕಂದ್ರೆ ನಾಮನ್ ಇರ್ತಕ್ಕಂತ ಒಂದು ಪ್ಲೇಸ್ ಅದು. ಹಾಗಾದ್ರೆ ಯಾವಾಗ ನಡೀತಾ ಇದೆ? ಇಸ್ ದರ್ ಎನಿ ಟೈಮ್ ಪೀರಿಯಡ್ ಆಗ್ಲಿ ಅಥವಾ ಏನಾದ್ರೂ ಇನ್ಸಿಡೆಂಟ್ ಆಗಿದ್ದು ಏನಾದ್ರೂ ಮೆನ್ಷನ್ ಇದೆನಾ ಈ ಒಂದು ಪ್ಯಾಸೇಜ್ ಅಲ್ಲಿ? ಸೊ ಒಂದು ಏನಿದೆ ಅಂತಂದ್ರೆ, ಅವರು ಇಸ್ರಾಯೇಲ್ ಅರಮೆರು ಒಂದು ಸಾರಿ, 2ನೇ ವಚನದಲ್ಲಿ ಅರಮೆರು ಒಂದು ಸಾರಿ ಸುಲಿಗೆ ಮಾಡುವುದಕ್ಕೋಸ್ಕರ ಇಸ್ರಾಯೇಲ್ರ ಪ್ರಾಂತ್ಯಕ್ಕೆ ಹೋಗಿ ಬರುವಾಗ ಅಲ್ಲಿನ ಒಬ್ಬ ಹುಡುಗಿಯನ್ನು ಹಿಡಿದುಕೊಂಡು ಬಂದರು. ಆಮೇಲೆ ಆಫ್ಟರ್ ದಿಸ್ ರೇಡ್ ವಿ ಕ್ಯಾನ್ ಸೇ, ಈ ಒಂದು ಇದಾಗಿದ್ಮೇಲೆ ಈ ಇನ್ಸಿಡೆಂಟ್ ನಡೀತಾ ಇದೆ. ಹಾಗಾದ್ರೆ ಏನಾಯ್ತು ಅಲ್ಲಿ? ಈ 1ರಿಂದ 8 ವಚನ ಒಂದ್ ವೇಳೆ ನಾವು ಓದಿದಾಗ ಏನ್ ನಮ್ಗೆ ಇನ್ಫಾರ್ಮೇಶನ್ ಬರ್ತಾ ಇದೆ? ಏನಾಯ್ತಲ್ಲಿ ಹೇಳ್ಬೋದಾ ಯಾರಾದ್ರೂ? ವಾಟ್ ಹ್ಯಾಸ್ ಹ್ಯಾಪನ್ಡ್ ದೇರ್? ಎನಿ ಲ್ಯಾಂಗ್ವೇಜ್ ಇಸ್ ಓಕೆ, ಪ್ಲೀಸ್ ಹೆಸಿಟೇಟ್ ಮಾಡ್ಕೊಳ್ಬೇಡ್ರಿ, ಫ್ರೀ ಆಗಿರ್ರಿ, ಮಾತಾಡ್ರಿ. ಇಷ್ಟೆಲ್ಲ ಒಂದ್ ವೇಳೆ 8 ವಚನವನ್ನ ನೀವು ರಿಪೋರ್ಟ್ ಮಾಡ್ಬೇಕು, ಇವತ್ತಿನ ದಿವಸ ಹಿಂಗಾಯ್ತು ಅಂತ ಹೇಳಿ ಹೇಳ್ಬೇಕಾದ್ರೆ ಒಂದ್ ಸೆಂಟೆನ್ಸ್ ಅಲ್ಲಿ ಏನಂತ ಹೇಳ್ಬೋದು? ಒಂದ್ ವೇಳೆ ನನಗೆ ಯಾರಾದ್ರೂ ಕೇಳಿದ್ರೆ ನಾನೇನ್ ಹೇಳ್ತೀನಿ ಅಂತಂದ್ರೆ, ನಾಮನನಿಗೆ ತನ್ನ ಕುಷ್ಠ ರೋಗವನ್ನ ವಾಸ ಮಾಡ್ಕೊಳ್ಳಿಕ್ಕೆ ಒಂದು ಇನ್ಫಾರ್ಮೇಶನ್ ಸಿಕ್ತು ಅಂತ ಹೇಳಿ ನಾನು ಅದನ್ನ ಹೇಳ್ಬೋದು. ಬಿಕಾಸ್ ಅವನ ಹುಡುಗಿಯನ್ನ ಕರ್ಕೊಂಡ್ ಬಂದ, ಆ ಹುಡುಗಿ ಆತನಿಗೆ ಪ್ರವಾದಿ ಬಗ್ಗೆ ಹೇಳ್ದು, ಆಮೇಲೆ ಪ್ರವಾದಿ ವಿಷಯವಾಗಿ ಕೇಳ್ಕೊಂಡ ಆತ ರಾಜನ ಹತ್ರ ಹೋದ ಅಂತ ಹೇಳಿ ನಾವಿಲ್ಲಿ ನೋಡ್ತೀವಿ. ಆಮೇಲೆ ಹೇಗೆ ಆಯ್ತಿದು? ಅವನಿಗೆ ಹೆಂಗೆ ಇನ್ಫಾರ್ಮೇಶನ್ ಸಿಕ್ತು? ಇಟ್ ಈಸ್ ನಥಿಂಗ್ ಬಟ್ ಥ್ರೂ ದ ಗರ್ಲ್ ಅಂತ ಹೇಳಿ ನಾವು ನೋಡ್ಬೋದು. ಯಾಕಾಯ್ತು ಅದು? ಯಾಕೆ ಅವನಿಗೆ ಇನ್ಫಾರ್ಮೇಶನ್ ಸಿಕ್ತು?
ಅಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ ದ ಕನ್ಸರ್ನ್ ಆಫ್ ದ ಗರ್ಲ್. ಹೌದಲ್ಲ? ಆಕೆ ಒಬ್ಬ ಕೆಲಸ ದಾಸಿಯಾಗಿ ಬಂದವಳು, ಕ್ಯಾಪ್ಚರ್ ಆಗಿ ತೆಗೆದುಕೊಂಡಂತ ಬಂದ ಹುಡುಗಿ ಬರೀ ಕೆಲಸ ಮಾಡ್ಕೊಂಡಿರ್ಲಿ, ಆದ್ರೆ ಶಿ ವಾಸ್ ಕನ್ಸರ್ನ್ಡ್ ಅಬೌಟ್ ದ ಹೆಲ್ತ್ ಆಫ್ ಹರ್ ಮಾಸ್ಟರ್. ಸೊ ಹಾಗಾಗಿ ಆಕೆ ಹೇಳಿದ್ದು. ಸೊ ವಾಟ್ ಹ್ಯಾಪನ್, ಏನಾಯ್ತು ಅಂತಂದ್ರೆ ಅಲ್ಲಿ ನಾವೇನ್ ನೋಡ್ತೀವಿ, ಆ ಒಂದು ನಾಮನನು ಆಕ್ಷನ್ ಅಲ್ಲಿ ಬಂದ. ಅವನು ತನ್ನ ರೋಗವನ್ನ ವಾಸಿ ಮಾಡ್ಕೊಳ್ಳಿಕ್ಕೆ ಆತನು ಮುಂದೆ ಹೋಗೋದನ್ನ ನಾವಿಲ್ಲಿ ಗಮನಿಸೋರಾಗಿದೆ. ಹಾಗಾದ್ರೆ ರಿಪೀಟೆಡ್ ವರ್ಡ್ಸ್ ಏನಾದ್ರೂ ಇದೆನಾ? ರಿಪೀಟೆಡ್ ವರ್ಡ್ಸ್ ಬಹಳಷ್ಟಿದೆ. ರಾಜನ್ ಬಗ್ಗೆ, ಅರಮೇರ್ ಬಗ್ಗೆ ಇದೆ, ರಾಜನ್ ಇದೆ, ಇಸ್ರಾಯೇಲ್ ರಾಜ ಇದೆ. ಓಕೆ, ಮೆನಿ ಥಿಂಗ್ಸ್ ಆರ್ ದೇರ್. ಕಂಜಕ್ಷನ್ಸ್, ಸೊ ಕಂಜಂಕ್ಷನ್ಸ್ ಒಂದ್ ವೇಳೆ ನಾವು ಗಮನಿಸಿದಾಗ ಇಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ ಆದರೆ ಅಂತ ಹೇಳಿ ಅಲ್ಲಿ ಒಂದು ವಾಕ್ಯ ಸ್ಟಾರ್ಟ್ ಆಗ್ತಾ ಇದೆ. ಆತನೇನ್ ಮಾಡ್ತಾ ಇದ್ದಾನೆ ಅಲ್ಲಿ ಅಂತಂದ್ರೆ ಆದರೆ, ಅದರಲ್ಲಿ, ಈ ಎರಡು ವಾಕ್ಯಗಳಂದ್ರೆ ಈ ಎರಡು ಒಂದು ಕಂಜಂಕ್ಷನ್ಸ್. ಕಂಜಂಕ್ಷನ್ ಅಂದ್ರೆ ಇಟ್ ಈಸ್ ಅ ವರ್ಡ್ ದಟ್ ರಿಲೇಟ್ಸ್ ಟು ಟೂ ಸೆಂಟೆನ್ಸಸ್. ಓಕೆ, ಎರಡು ಒಂದು ಸೆಂಟೆನ್ಸ್ ಗಳ ಮಧ್ಯದಲ್ಲಿ ಅದು ರಿಲೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಮೊದಲನೇ ವಚನದ ಕೊನೆ ಭಾಗದಲ್ಲಿ ನಾವೇನ್ ನೋಡ್ತೀವಿ, ಆದರೆ ಪರಾಕ್ರಮಶಾಲಿಯಾದ ಇವನು ಕುಷ್ಠರೋಗಿಯಾಗಿದ್ದ. ಏನೇನಿತ್ತು ಅವನಿಗೆ? ಅವನು ಮಹಾಪುರುಷನಾಗಿದ್ದ, ಸನ್ಮಾನ್ಯ ಯೋಗ್ಯನಾಗಿದ್ದ. ಆದರೆ ಬಟ್ ಈಸ್ ಎ ಬಿಟ್ ಆಫ್ ಪಾಯ್ಸನ್, ಬಟ್ ಹಿ ವಾಸ್ ಅ ಲೆಪರ್ ಅಂತ ಹೇಳಿ ನಾವು ನೋಡ್ತೀವಿ. ಅದಾಗಿದ್ಮೇಲೆ ಮುಂದೆ ಇನ್ನೊಂದ್ ಕಡೆ ನಾವು ನೋಡ್ತೀವಿ, ಅದರಲ್ಲಿ 6ನೇ ವಚನದ ಮಧ್ಯದಲ್ಲಿ ಅದರಲ್ಲಿ ನನ್ನ ಸೇವಕನಾದ. ಎದರಲ್ಲಿ? ಹಿಂದಿನ ವಾಕ್ಯವನ್ನ ಓದಿದಾಗ ಹಿ ವಾಸ್ ಗಿವನ್ ಅ ಲೆಟರ್ ಅಂತ ಹೇಳಿ ನಾವಿಲ್ಲಿ ನೋಡ್ಬೋದು. ಹಾಗಾದ್ರೆ ಡಿಫಿಕಲ್ಟ್ ವರ್ಡ್ಸ್ ಏನಾದ್ರೂ ಇದಾವ? ನಮ್ಗೆ ಅರ್ಥ ಆಗ್ಲಾರ್ದಂತ ವಾಕ್ಯಗಳು ಏನಾದ್ರೂ ಇದಾವ ಅಂತ ಹೇಳಿ ನಾವು ನೋಡ್ಬೇಕಾದ್ರೆ ನಾವೇನ್ ನೋಡ್ತೀವಲ್ಲಿ, ರೇಡ್ ಅನ್ನೋದು ನಮ್ಗೆ ಸಹಜವಾಗಿ ಅದು ಈ ದಿನಗಳಲ್ಲಿ ನಮ್ಗೆ ಅಪ್ಲೈ ಆಗಲ್ಲ. ಬಟ್ ಆ ದಿನಗಳಲ್ಲಿ ಹೆಂಗೆ ಅಂತಂದ್ರೆ, ಈ ಫಾರ್ ಎಕ್ಸಾಂಪಲ್ ಇಸ್ರಾಯೇಲ್ ಒಂದು ಪ್ರಾಂತ್ಯ, ಅರಮ್ ವಾಸ್ ನೆಕ್ಸ್ಟ್ ಟು ದಟ್, ಅಂದ್ರೆ ಅದ್ರ ಪಕ್ಕದ ಒಂದು ರಾಜ್ಯವಾಗಿರೋದ್ರಿಂದ ಇವ್ರು ಸುಲಿಗೆ ಮಾಡ್ಕೊಳ್ಳಿಕ್ಕೆ ಇವ್ರ ಹತ್ರ ಬಂದು ಹೋಗ್ತಾ ಇದ್ರು. ದಟ್ ಈಸ್ ರೇಡ್. ಓಕೆ, ರೇಡಿಗೆ ಕನ್ನಡದಲ್ಲಿ ಸುಲಿಗೆ ಅಂತ ಹೇಳ್ತಾ ಇದ್ರು. ಕಂಪ್ಯಾರಿಸನ್ ಒಂದ್ ವೇಳೆ ನೀವು ಅಬ್ಸರ್ವ್ ಮಾಡಿದ್ರೆ 7ನೇ ವಾಕ್ಯದಲ್ಲಿದೆ ನೋಡ್ರಿ, ನಾನೇನು ದೇವರು, ಇದೆಂತ ಅಪ್ಪಣೆ, ನಾನೇನು ದೇವರು. Who is telling this? The king of Israel. Okay. ಸೊ ಅದಾಗಿದ್ಮೇಲೆ ಕಾಂಟ್ರಾಸ್ಟ್ ಏನಿದೆ ಅಲ್ಲಿ, ಜೀವದಾನ ಮಾಡುವುದಕ್ಕಾಗಲಿ ಸಾಯಿಸುವುದಕ್ಕಾಗಲಿ ನನಗೆ ಸಾಮರ್ಥ್ಯ ಉಂಟು. ಬೋತ್ ಆರ್ ಕಾಂಟ್ರಾಸ್ಟಿಂಗ್ ಅಲ್ಲ, ಜೀವದಾನ ಮಾಡ್ಬೇಕಿಲ್ಲ, ಸಾಯಿಸ್ಬೇಕು. ದಟ್ ಈಸ್ ದ ಕಾಂಟ್ರಾಸ್ಟ್ ವರ್ಡ್ಸ್ ಇಲ್ಲಿ ನೋಡ್ಬೋದು. ಸೊ ದ ಲಿಟ್ರರಿ ಫಾರ್ಮ್ ಏನಿದೆ ಇದ್ರದ್ದು, ಇಟ್ ಕಮ್ಸ್ ಅಂಡರ್ ದ ಫಸ್ಟ್ ಬುಕ್ಸ್. ನೆರೇಟಿವ್ ಅಲ್ಲ, 17 books of 14 ಅಲ್ಲಿ ಇದು ಬರುತ್ತೆ. ಸೊ ಈ ರೀತಿಯಾಗಿ ನೀವೊಂದು ಪ್ಯಾಸೇಜ್ ಅನ್ನ ನೀವೇನ್ ಮಾಡ್ಬೇಕಾಗುತ್ತೆ, ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಸೊ ಯಾವುದೇ ನೆರೇಟಿವ್ ಆದ್ರೂ ತಗೊಳ್ರಿ, ಅಥವಾ ಡಿಸ್ಕೋರ್ಸ್ ಆದ್ರೂ ತಗೊಳ್ರಿ, ಅಥವಾ ಪೋಯಿಟ್ರಿ ತಗೊಳ್ರಿ, ಯು ಶುಡ್ ಟ್ರೈ ಟು ಆನ್ಸರ್ ಆಲ್ ದೀಸ್ ಕ್ವಶನ್ಸ್ ಇನ್ ಇಟ್. ಓಕೆ, ಅದಾಗಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನ್ ಬರುತ್ತೆ ಅಂತಂದ್ರೆ, ನೆಕ್ಸ್ಟ್ ಬಂದು ಇಂಟರ್ಪ್ರಿಟೇಷನ್ ಬರುತ್ತೆ. ಸೊ ಇಂಟರ್ಪ್ರಿಟೇಷನ್ ಏನಿರುತ್ತೆ ಅಂತಂದ್ರೆ, ಅಲ್ಲಿ ಏನಿದೆ ಅಂತಂದ್ರೆ 6 ಪ್ರಿನ್ಸಿಪಲ್ಸ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಾನು ಅದ್ರ ಮೇಲೆ ಜಾಸ್ತಿ ನಿಮ್ಗೆ ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ಸ್ಲೈಡ್ಸಿಗೆ ಹೋಗೋದು. ಒಂದು ಕಾಂಟೆಕ್ಸ್ಟ್ ನೋಡ್ಬೇಕು, ಎರಡನೇದಾಗಿ ಬ್ಯಾಕ್ ಗ್ರೌಂಡ್, ದೆನ್ ಮೀನಿಂಗ್ ಆಫ್ ದಿ ವರ್ಡ್ಸ್ ಅಂಡ್ ಗ್ರಾಮರ್, ದೆನ್ ಸ್ಕ್ರಿಪ್ಚರ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ಇಂಟೆಂಟ್ ಆಫ್ ದ ಆಥರ್. ಯಾಕೆ ಆಥರ್ ಈ ಬುಕ್ ಅನ್ನ ಬರೆದ ಅದನ್ನ ನಾವು ನೋಡ್ಕೋಬೇಕು. ಆಮೇಲೆ ವಿ ಶುಡ್ ಅಲೌ ದ ಸ್ಕ್ರಿಪ್ಚರ್ ಟು ಇಂಟರ್ಪ್ರಿಟ್ ಇಟ್ ಸೆಲ್ಫ್. ಓಕೆ, ವಾಕ್ಯ ತನ್ನಂತ ಮಾತಾಡ್ಲಿಕ್ಕೆ ನಾವು ಪರ್ಮಿಷನ್ ಕೊಡ್ಬೇಕು. ಸೊ ಒಂದ್ ವೇಳೆ ಕಾಂಟೆಕ್ಸ್ಟ್ ಅನ್ನ ನಾವು ಅಬ್ಸರ್ವ್ ಮಾಡಿದ್ರೆ ದೇರ್ ವಿಲ್ ಬಿ 2 ಕಾಂಟೆಕ್ಸ್ಟ್. ಓಕೆ, ಒಂದು ಫಾರ್ ಕಾಂಟೆಕ್ಸ್ಟ್, ಇನ್ನೊಂದು ನಿಯರ್ ಕಾಂಟೆಕ್ಸ್ಟ್ ಅನ್ನ ನಾವು ನೋಡ್ತೀವಿ. ಕೆಲವೊಂದ್ ಕಡೆ ನಾವು ಅದೇ ಪ್ಯಾಸೇಜ್ ಅಲ್ಲಿ ಹುಡುಕ್ಬೋದು, ಇನ್ನೊಂದ್ ಕಡೆ ನಾವೇನ್ ಮಾಡ್ಬೋದು, ಬೇರೆ ಕಡೆ ನಾವು ನೋಡ್ಬೋದು. ಮತ್ತೆ ಇದು ಕಾಂಟೆಕ್ಸ್ಟ್ ಇಸ್ ನಥಿಂಗ್ ಬಟ್ ವಿ ಆರ್ ವಿತ್ ದ ಟೆಕ್ಸ್ಟ್. ಈಗ ಫಾರ್ ಎಕ್ಸಾಂಪಲ್, ಈಗ ಯಾವ್ದೋ ಒಂದು ಸ್ಟೋರಿ ಹೇಳ್ತಾರೆ ಅಂತ ಇಟ್ಕೊಳ್ರಿ. ಸ್ಟೋರಿ ಹೇಳಿದಾಗ ಅದಕ್ಕೆ ಹಿಂದೆ ಮುಂದೆ ಏನು ಇರಲ್ಲ, ಸೊ ಅದೇ ನಮ್ಗೆ ಸಂಬಂಧ ಇಲ್ಲ. ಬಟ್ ವೆನ್ ವಿ ಸ್ಟಡಿ ದ ವರ್ಡ್, ವಿ ಶುಡ್ ನೋ ವಾಟ್ ಹ್ಯಾಸ್ ಹ್ಯಾಪನ್
before this passage and what is happening after this passage. ಸೊ ಪ್ಯಾಸೇಜ್ ಗಿಂತ ಮೊದಲು ಏನಾಯ್ತು, ಪ್ಯಾಸೇಜ್ ಆಗಿದ್ಮೇಲೆ ಏನಾಗ್ತಾ ಇದೆ, ಪ್ಯಾಸೇಜ್ ಒಂದ್ ವೇಳೆ ನೋಡ್ಬೇಕಾದ್ರೆ ಇದ್ರೊಳಗೆ ಏನ್ ನಡೀತಾ ಇದೆ, ಏನ್ ಸಂದರ್ಭದಲ್ಲಿ ಇದು ನಡೀತಾ ಇದೆ ಅನ್ನೋದನ್ನ ನಾವು ಆಲೋಚನೆ ಮಾಡ್ಬೇಕು. ಎರಡನೇದಾಗಿ ನಾವು ಇನ್ನೊಂದೇನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ಅಂದ್ರೆ, ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ಬ್ಯಾಕ್ ಗ್ರೌಂಡ್ ಆಫ್ ದ ಪ್ಯಾಸೇಜ್. ಓಕೆ, ಫಾರ್ ಎಕ್ಸಾಂಪಲ್ ಪ್ಯಾಸೇಜ್ ಓದುವಾಗ, ಈ ಫಾರ್ ಎಕ್ಸಾಂಪಲ್ ಇದೇ ಪ್ಯಾಸೇಜ್ ಒಂದ್ ವೇಳೆ ಇಫ್ ಐ ಆಮ್ ಸ್ಟಡಿಂಗ್ ದ ಸೆಕೆಂಡ್ ಕಿಂಗ್ಸ್, ಸೊ ಇದು ಎಷ್ಟೋ ವರ್ಷಗಳ ಹಿಂದೆ ಬರೆದಂತ ಒಂದು ಪ್ಯಾಸೇಜ್. ಸೊ ವಿ ಡೋಂಟ್ ನೋ ವಾಟ್ ವಾಸ್ ದ ಬ್ಯಾಕ್ ಗ್ರೌಂಡ್ ವೆನ್ ದಿಸ್ ಪ್ಯಾಸೇಜ್ ವಾಸ್ ರಿಟನ್. ಓಕೆ, ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಇಟ್ ಮೈಸೆಲ್ಫ್. ಈ ದಿನಗಳಲ್ಲಿ ಹೀಗಿದೆಯಲ್ಲ, ಇದೇ ರೀತಿ ಇರ್ಬೋದೇನೋ, ಇಲ್ಲ. ಸೊ ದಟ್ಸ್ ಹೌ ಐ ಶುಡ್ ನೋ ದ ಬ್ಯಾಕ್ ಗ್ರೌಂಡ್ ಆಫ್ ದ ಪ್ಯಾಸೇಜ್. ಫಾರ್ ಎಕ್ಸಾಂಪಲ್ ಪ್ಯಾಸೇಜ್ ಅಲ್ಲಿ 4 ಬ್ಯಾಕ್ ಗ್ರೌಂಡ್ಸ್ ಅನ್ನ ನಾವು ಸ್ಟಡಿ ಮಾಡ್ಬೇಕು. ಒಂದು ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್. ಓಕೆ, ಯಾವ ರಾಜ ಇದ್ದ, ಎಲ್ಲಿದ್ದ, ಏನ್ ಮಾಡ್ತಾ ಇದ್ದ, ಇವೆಲ್ಲ ರಾಜರ ಹೆಸರುಗಳನ್ನು ನೋಡ್ತೀವಿ. ಆಮೇಲೆ ಜಿಯೋಗ್ರಫಿಕಲ್ ಬ್ಯಾಕ್ ಗ್ರೌಂಡ್. ಫಾರ್ ಎಕ್ಸಾಂಪಲ್ ಈ ಪ್ಯಾಸೇಜ್ ಒಂದ್ ವೇಳೆ ನಾವು ಸ್ಟಡಿ ಮಾಡುವಾಗ ನಾಮನನ್ ಏನ್ ಮಾಡ್ದ, ಸಮರಕ್ಕೆ ಬಂದ. ಹಾಗಾದ್ರೆ ಸಮರೆ ಎಲ್ಲಿದೆ ಮತ್ತೆ ಆರಾಮ್ ರಾಜ ಎಲ್ಲಿದೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದೇ ಸ್ಟಡಿ ಮಾಡ್ಬೇಕು. ಬ್ಯಾಕ್ ಗ್ರೌಂಡ್, ಕಲ್ಚರಲ್ ಬ್ಯಾಕ್ ಗ್ರೌಂಡ್. ಫಾರ್ ಎಕ್ಸಾಂಪಲ್ ಈ ಪ್ಯಾಸೇಜ್ ಅಲ್ಲಿ ಒಂದ್ ವೇಳೆ ನೀವು ಅಬ್ಸರ್ವ್ ಮಾಡಿರೋದು, ಲೆಪರ್ ಆದಂತ ನಾಮನು ಎಲ್ಲಿದ್ದಾನವನು, ಮನೇಲಿದ್ದಾನೆ. ಹೌದಲ್ಲ? ನಿಮ್ಗೆ ಒಂದ್ ವೇಳೆ ಸತ್ಯವೇದವನ್ನ ಸ್ಟಡಿ ಮಾಡುವಾಗ ನಾವೇನ್ ಮಾಡ್ತೀವಿ, ಆಲ್ ದ ಲೆಪರ್ಸ್ ವಿಲ್ ಬಿ ಔಟ್ಸೈಡ್ ದ ಸಿಟಿ. ಅಬ್ಸರ್ವ್ ಮಾಡಿದ್ರೆ ನೀವು, ಬಿಕಾಸ್ ದಟ್ ಈಸ್ ದ ಜೀವಿಶ್ ಕಲ್ಚರ್. ಬಟ್ ಆರಾಮರಲ್ಲಿ ಆ ಕಲ್ಚರ್ ಇಲ್ಲ. ಅವನೇನಿದ್ದಾನೆ, ಮನೇಲೇ ಇದ್ದಾನೆ, ತನ್ನ ಫ್ಯಾಮಿಲಿ ಜೊತೆಗೆ ಇದ್ದಾನೆ. ಹಾಗಾಗಿ ಆ ಹುಡುಗಿ ಹೇಳಿಕೆ ಸಾಧ್ಯ ಆಯ್ತು. ಆಮೇಲೆ ಸೋಷಿಯಲ್ ಬ್ಯಾಕ್ ಗ್ರೌಂಡ್ ಅನ್ನ ಸಹ ನಾವು ನೋಡ್ಬೇಕು. ಸೋಷಿಯಲ್ ಬ್ಯಾಕ್ ಗ್ರೌಂಡ್ ಒಂದ್ ವೇಳೆ ಬಂದಾಗ, ಸಮರೆ ಸ್ತ್ರೀದ್ ಒಂದ್ ವೇಳೆ ಸ್ಟಡಿ ಮಾಡುವಾಗ ಏನಾಗಿತ್ತು, ಮಧ್ಯಾಹ್ನದಲ್ಲಿ ಆಕೆ ಏನ್ ಮಾಡ್ತಿದ್ಲು, ನೀರನ್ನ ತಗೊಳ್ಳಿಕ್ ಬಂತು. ವೈ ಮಧ್ಯಾಹ್ನ ಅಂದ್ರೆ ಅವ್ರಿಗೆ ಬಾಯ್ಕಾಟ್ ಮಾಡಿದ್ರು. ಹಾಗಾಗಿ ಯಾರು ಇರ್ಲಾರ್ದ ಸಮಯದಲ್ಲಿ ಅವರು ಆ ಸ್ಥಳಕ್ಕೆ ಬರ್ಬೇಕಾಗಿತ್ತು. ಸೊ ದಿಸ್ ಈಸ್ ಅಬೌಟ್ ಬ್ಯಾಕ್ ಗ್ರೌಂಡ್. ಓಕೆ, ಬ್ಯಾಕ್ ಗ್ರೌಂಡ್ ಆಗಿದ್ಮೇಲೆ ವಿ ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ದಿ ವರ್ಡ್ಸ್. ಕೆಲವೊಂದ್ ಸಾರಿ ನಮ್ಗೆ ಈ ವರ್ಡ್ಸ್ ಏನಾಗಿರುತ್ತೆ, ಮ್ಯಾಜಿಕ್ ಆಗಿರುತ್ತೆ. ಈ ವಾಕ್ಯದಲ್ಲಿ ಬರೆದಂತ ವರ್ಡ್ಸ್ ನಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ. ಸೊ ಅದಕ್ಕಾಗಿ ಇದನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್. While studying the word of God, we should understand the passage. ಆ ವರ್ಡ್ ನ ಮೀನಿಂಗ್ ಏನಿದೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕು. ಸಮ್ಟೈಮ್ಸ್ ಫಾರ್ ಎಕ್ಸಾಂಪಲ್ ಇವೆರಡು ವಚನ ನೋಡ್ಬೇಕಾದ್ರೆ ಸೇಮ್ ವರ್ಡ್ ಬಟ್ ದೇ ಆರ್ ಡಿಫ್ರೆಂಟ್, ಟೋಟಲಿ ಡಿಫ್ರೆಂಟ್ ಮೀನಿಂಗ್ ಇದೆ. ಯಾಕಂದ್ರೆ ಯುದ್ಧ ಕುಲದ ಸಿಂಹ ಮತ್ತೆ ಗರ್ಜಿಸುವ ಸಿಂಹ, ದ ಲಯನ್ ಆಫ್ ಜೂಡಾ ಅಂಡ್ ದ ರೋರಿಂಗ್ ಲಯನ್. ಒಂದು ಜೀಸಸ್ ಕಂಪೇರ್ ಮಾಡಲ್ಪಟ್ಟಿದೆ, ಇನ್ನೊಂದು ಯಾರಿಗೆ ಕಂಪೇರ್ ಮಾಡಿದೆ, ಇಟ್ ಇಸ್ ಕಂಪೇರ್ಡ್ ಟು ಸೇಟನ್. ಹಾಗಾದ್ರೆ ನಾವು ಅದನ್ನ ಎಲ್ಲ ಕಡೆ ನೋಡಿದಾಗ ಹೇಗೆ ತಗೊಳ್ಬೇಕು? So that's what we need to be careful with the words. And sometimes different words have same meaning. Mark 9 chapter ಅನ್ನು ಓದ್ಬೇಕಾದ್ರೆ ಪರಲೋಕ ರಾಜ್ಯಕ್ಕೆ ಅಥವಾ ಹೆವೆನ್ಗೆ they have used different words ಅಲ್ಲಿ. ಜೀವ ಕಾಲ ಅಂತ ಯೂಸ್ ಮಾಡಿದ್ದಾರೆ, ಪರಲೋಕ ಅಂತ ಹೇಳಿ ಯೂಸ್ ಮಾಡಿದ್ದಾರೆ, ನಿತ್ಯ ಜೀವ ಅಂತ ಹೇಳಿ ಯೂಸ್ ಮಾಡಿದ್ದಾರೆ. ಎವ್ರಿಥಿಂಗ್ ಇಸ್ ಪರಲೋಕ. ಹಾಗಾಗಿ ಅದರ ಮೀನಿಂಗ್ಸ್ ಅನ್ನ ನಾವು ನೋಡ್ಕೊಳ್ಬೇಕು. ಸೊ ಸಮಟೈಮ್ಸ್ ದ ವರ್ಡ್ ಚೇಂಜ್ ಅಕಾರ್ಡಿಂಗ್ ಟು ದ ಪೀರಿಯಡ್ ಆಫ್ ಟೈಮ್. ಸತ್ಯವೇದ ಬರೆಯುವಾಗ ಒಂದು ವರ್ಡ್, ಫಾರ್ ಎಕ್ಸಾಂಪಲ್ ಚಾರಿಟಿ ವಾಸ್ ದ ಮೀನಿಂಗ್. ಈ ದಿನಗಳಲ್ಲಿ ಚಾರಿಟಿ ಮೀನಿಂಗೇ ಬೇರೆ, ಆ ದಿನಗಳಲ್ಲಿ ಪ್ರೀತಿಗೆ ಚಾರಿಟಿ ಅಂತ ಇದ್ರು. ಸೊ ಹೀಗಾಗಿ ಆ ಕಾಂಟೆಕ್ಸ್ಟ್ ಅಲ್ಲಿ ಆ ದಿನಗಳಲ್ಲಿ ಬರೆದಂತ ಆ ಮೀನಿಂಗ್ ಅನ್ನ ಈ ದಿನಗಳಲ್ಲಿ ನಾವು ನಮ್ಮ ಕಾಂಟೆಕ್ಸ್ಟ್ ಗೆ ತಕ್ಕ ಹಾಗೆ ನಾವು ಅದನ್ನ ಸ್ಟಡಿ ಮಾಡ್ಬೇಕು. ಸೊ ಯೂನಿಟಿ ಆಫ್ ಸ್ಕ್ರಿಪ್ಚರ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಒಂದ್ ವೇಳೆ ಇವೆರಡು ವಾಕ್ಯಗಳನ್ನ ಓದ್ಬೇಕಾದ್ರೆ, ಓಕೆ, ಕೆನ್ ಯು ರೀಡ್ ಲೂಕ್ 14:26? ಯಾರಾದ್ರೂ ಓದ್ತೀರಾ? ಒಬ್ರು ಲೂಕ್ 14:26 ಓದ್ರಿ, ಇನ್ನೊಬ್ಬರು ಮ್ಯಾಥ್ಯೂ 10:37. Luke 14:26. If anyone comes to me and does not hate his father and mother, wife and children, brothers and sisters, yes, and his own life also, he cannot be my disciple. Okay, thank you, ma'am.
So the Bible is telling me to hate my brothers and sisters. So now onwards, after this Bible study, what I have to do? ಏನ್ ಮಾಡ್ಬೇಕು? ನಾವೆಲ್ಲರೂ ಬೈಬಲ್ ಸ್ಟಡಿ ಮುಗಿದು ಲ್ಯಾಪ್ಟಾಪ್ ಶಟ್ ಡೌನ್ ಆಗಿದ್ಮೇಲೆ ಯು ಶುಡ್ ಸ್ಟಾರ್ಟ್ ಹೇಟಿಂಗ್ ಅಲ್ಲ. ಯಾಕಂದ್ರೆ ಯಾರು ಹೇಳ್ತಾ ಇದ್ದಾರೆ ಇಲ್ಲಿ? ಜೀಸಸ್ ಹಿಮ್ಸೆಲ್ಫ್ ಇಸ್ ಟೆಲ್ಲಿಂಗ್, ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ. ಸೊ ಇವತ್ತು ಬೈಬಲ್ ಸ್ಟಡಿನಲ್ಲಿ ಹಾಗೆ ಮಾಡಂತ ಹೇಳಿದ್ರು, ಹೇಟ್ ಮಾಡಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ನಾವು ಐ ಡೋಂಟ್ ಲವ್ ಎನಿ ಒನ್, ರೈಟ್ ಅಲ್ಲ? ಮಾಡೋಣವಾ ಹಂಗೆ? Does the Bible teach us like that? No, that is not the meaning of that word. Okay, let us turn to Matthew 10:37. Matthew 10:37. ಯಾರಾದ್ರೂ ಓದ್ತಿರಪ್ಪ? ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆ ನೀಡುವವನು ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆ ನೀಡುವವನು ನನಗೆ ಯೋಗ್ಯನಲ್ಲ. ಹಂಗಂದ್ರೆ ಏನ್ ಮಾಡ್ಬೇಕಂತೆ ನಾವಿಲ್ಲಿ? ಹೇಟ್ ಮಾಡ್ಬೇಕು ಅಂದ್ರೆ ಅರ್ಥ ಏನು? ದ ಪ್ರಯಾರಿಟಿ, ಹೌದಲ್ಲ? ನಾವು ದೇವರಿಗೆ ಕೊಡುವಂತ ಒಂದು ಪ್ರಾಮುಖ್ಯತೆ, ಅದನ್ನ ಯೇಸು ಸ್ವಾಮಿ ಎಕ್ಸ್ಪೆಕ್ಟ್ ಮಾಡುವತನಾಗಿದ್ದಾನೆ. ನನ್ನ ಮೇಲೆ ಆಗಲಿ ಮಗನ ಮೇಲೆ ಆಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡೋದಕ್ಕಿಂತ ಹೆಚ್ಚಾದ ಮಮತೆ ನೀಡುವವನು ನನಗೆ ಯೋಗ್ಯನಲ್ಲ. ಸೊ ನಾವು ಒಂದ್ ವೇಳೆ ಬರೀ ಲೂಕ್ 10:14-26 ಅನ್ನ ತಗೊಂಡು ಇಲ್ಲ ಬೈಬಲ್ ಹಿಂಗೆ ಹೇಳ್ತಾ ಇದೆ ಅಂತ ಹೇಳಿ ನಾವೆಲ್ಲರಿಗೂ ಹೋಗಿ ಪ್ರಸಂಗ ಮಾಡ್ತಾ ಹೋದ್ರೆ ಏನಾಗುತ್ತೆ ಹೇಳ್ರಿ? ಕ್ರಿಶ್ಚಿಯಾನಿಟಿ ಎಲ್ಲಿಗೆ ಹೋಗಿ ನಿಂದಿರುತ್ತೆ? That is very, very important in Bible study. Okay, the Bible has unity. We should try to find out the meaning of such verses by studying the related passages. So Luke ಆ ರೀತಿಯಾಗಿ ಬರ್ತದೆ, ಬಟ್ ಮತ್ತಾಯ ಅದನ್ನೇ ಈ ರೀತಿಯಾಗಿ ಬರ್ತದೆ. ಬಟ್ ಅಲ್ಟಿಮೇಟ್ಲಿ ದ ಇಂಟೆನ್ಷನ್ ಏನು? ದ ಪ್ರಯಾರಿಟಿ. ಸೊ ಹಾಗಾಗಿ ಬೈಬಲ್ ಹ್ಯಾಸ್ ಯೂನಿಟಿ, ಕಾಂಟ್ರಡಿಕ್ಷನ್ ಇಲ್ಲ ಇಲ್ಲಿ. That's what very important. It is one revelation. ಏನ್ ಪ್ರಕಟಿಸುತ್ತೆ ನಮಗೆ ವಾಕ್ಯ? ಅದು ದೇವರೊಂದು ಪ್ರೀತಿಯನ್ನ ಪ್ರಕಟಿಸ. ಅಂಡ್ ಬೈಬಲ್ ಗಿವ್ಸ್ ಅಸ್ ಒನ್ ಮೆಸೇಜ್, ಹೌದಲ್ಲ? ಸೊ ಇದು ವೆರಿ ವೆರಿ ಕೇರ್ಫುಲ್ ಆಗಿರ್ಬೇಕು ನಾವು ಬೈಬಲ್ ಸ್ಟಡಿ ಮಾಡುವಾಗ. ಸೊ ನೆಕ್ಸ್ಟ್ ದ ಪರ್ಪಸ್ ಅಂಡ್ ಪ್ಲಾನ್ ಆಫ್ ದ ಆಥರ್. ಇದು ತುಂಬಾ ಇಂಪಾರ್ಟೆಂಟ್. ಸ್ಪೆಷಲಿ ನೀವು ಒಂದ್ ವೇಳೆ ಎಪಿಸ್ಟಲ್ಸ್ ಆಗ್ಲಿ ಮತ್ತೆ ಪೋಯೆಟ್ ಇದು ಪ್ರಾಫೆಟಿಕ್ ಬುಕ್ಸ್ ಸ್ಟಡಿ ಮಾಡುವಾಗ the purpose and plan is very important. We need to be very careful. ಆಮೇಲೆ right use of the language and grammar is also important. Especially right use of language and grammar ಎಲ್ಲಿ ಬರುತ್ತೆ ಅಂತಂದ್ರೆ poetry study ಮಾಡುವಾಗ, okay, figures of speech ಅದನ್ನೆಲ್ಲ ನಾವಿಲ್ಲಿ ನೋಡ್ಬೋದು. ಅಂಡ್ ನೆರೇಟಿವ್ ಸ್ಟಡಿ ಮಾಡುವಾಗ ಸ್ಪೆಷಲಿ ಗಾಸ್ಪಲ್ಸ್ ಅಲ್ಲ, ಸಿನಾಪ್ಟಿಕ್ ಗಾಸ್ಪಲ್ಸ್, ಮ್ಯಾಥ್ಯೂ, ಮಾರ್ಕ್ ಅಂಡ್ ಲೂಕ್, 3 ಗಾಸ್ಪಲ್ ಸ್ಟಡಿ ಮಾಡುವಾಗ you have to cross check with the similar portions. Even Kings ಮತ್ತೆ Chronicles study ಮಾಡುವಾಗಲೂ you can find the similar portion. So let us be careful. We should all apply all these principles in our interpretation. Okay, ಹಾಗಾದ್ರೆ ಈ ಒಂದು ಪ್ಯಾಸೇಜ್ ಇವತ್ತು ನಾವು ಸ್ಟಡಿ ಮಾಡಿ ಪ್ಯಾಸೇಜ್ ಅನ್ನ ನೋಡ್ಕೊಳ್ಳೋಣ. ಸೊ ಕಾಂಟೆಕ್ಸ್ಟ್ ಏನಿದೆ ಇಲ್ಲಿ? ಸಂದರ್ಭ ಏನಾಗ್ತಾ ಇದೆ, ಯಾವ ಸಂದರ್ಭದಲ್ಲಿ ನಡೀತಾ ಇದೆ? ಸೊ ಟೈಮ್ ಇಲ್ಲ, ಹಾಗಾಗಿ ನಾನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸಂದರ್ಭ ಒಂದ್ ವೇಳೆ ನಾವು ನೋಡ್ಬೇಕಾದ್ರೆ ಇಲ್ಲೇನಾಗ್ತಾ ಇದೆ ಅಂತಂದ್ರೆ, ಹಿಂದಿನ ಒಂದ್ 2-3 ಚಾಪ್ಟರ್ ನಾವು ನೋಡಿದಾಗ ಅಲ್ಲಿ ಎಲೀಷನ ಮಹತ್ ಕಾರ್ಯಗಳಂತ ಹೇಳಿ ನೋಡ್ತಾ ಇದ್ವಿ. ಓಕೆ, ಎಲೀಷನ ಮಹತ್ ಕಾರ್ಯಗಳು ನಡೀತಾ ಇದ್ದಾವೆ. ಅನೇಕ ಅದ್ಭುತಗಳನ್ನ ಆತನ ಮಾಡ್ತಾನೆ. ಎಲಿಯನಿಂದ ಆತನ ಡಬಲ್ ಪೋರ್ಷನ್ ಬ್ಲೆಸ್ಸಿಂಗ್ಸ್ ಅನ್ನ ಹೊಂದಿದ್ಮೇಲೆ he does many miracles in the kingdom of Israel. Okay, this is very important. Kingdom of Israel and Judah, they were 2 separate kingdoms. ಮಾಡುವಾಗ ಇಲ್ಲೇನಾಗುತ್ತೆ ಅಂದ್ರೆ, ಒಂದ್ ವೇಳೆ ನೀವು ಮ್ಯಾಪ್ ಅನ್ನ ಅಬ್ಸರ್ವ್ ಮಾಡ್ಬೇಕು ಬೈಬಲ್ ಸ್ಟಡಿ ಮಾಡುವಾಗ. ಮ್ಯಾಪ್ ಅಲ್ಲಿ ಏನಿದೆ ಅಂದ್ರೆ ಇಸ್ರಾಯೇಲ್ ಪಕ್ಕದಲ್ಲೇ ಅರಾಮ್ಯರ್ ಇದ್ದಾರೆ. ಓಕೆ, ಅರಾಮರು ಮತ್ತೆ ಅದ್ರ ಆಮೇಲೆ ಕೆಳಗಡೆ ಮೋವಾಬೈಟ್ಸ್ ಇದ್ದಾರೆ. ಇವ್ರದೆಲ್ಲ ಹೆಂಗೆ ಅಂತಂದ್ರೆ, ಆ ದಿನಗಳಲ್ಲಿ ರಾಜ್ಯರು ಸುಲಿಗೆ ಮಾಡುವಂತಂದ್ರೆ ಅವ್ರು ರಾಜ್ಯದಲ್ಲಿ ಎಂಟರ್ ಆಗಿ ಸುಲಿಗೆ ಮಾಡ್ಕೊಂಡು ಹೋಗುವಂತ ಒಂದು ಪರಿಸ್ಥಿತಿ.
ಸೊ ಅದಕ್ಕೆ ಒಂದು ವಚನ ಓದೋಣ. 6ನೇ ಅಧ್ಯಾಯ 23ನೇ ವಚನ ಓದ್ರಮ್ಮ. ಸೇಮ್ 2 Kings 6:23. Second Kings 6:23. ನಾಮಾನನು 2 ತಲಾಂತನ್ನಾದರೂ ತೆಗೆದುಕೊಳ್ಳಬಾರದೆ ಎಂದು ಅವನನ್ನು ಒತ್ತಾಯಪಡಿಸಿ, 6ನೇ ಅಧ್ಯಾಯಪ್ಪ, 6ನೇ ಅಧ್ಯಾಯ 23. ಆಗ ಅರಸನು ಅವರಿಗೋಸ್ಕರ ದೊಡ್ಡ ಔತಣವನ್ನು ಮಾಡಿಸಿ ಅವರು ಅನ್ನಪಾನಗಳನ್ನು ತೆಗೆದುಕೊಂಡ ಮೇಲೆ ಅವರನ್ನು ಅವರ ಯಜಮಾನನ ಬಳಿಗೆ ಕಳುಹಿಸಿದನು. ಅಂದಿನಿಂದ ಸುಲಿಗೆ ಮಾಡುವ ಅರಾಮ್ಯರ ಗುಂಪುಗಳು ಇಸ್ರಾಯೇಲರ ಪ್ರಾಂತ್ಯದೊಳಗೆ ತಿರುಗಿ ಬರಲಿಲ್ಲ. ಇಲ್ಲಿ ಸಂದರ್ಭ ಏನಿದೆ ಅಂದ್ರೆ ಅವರು ಸುಲಿಗೆ ಮಾಡ್ತಾ ಇದ್ದಾರೆ ಅರಾಮ್ಯರು, ಎಲ್ಲಿ? ಇಸ್ರಾಯೇಲರ ಪ್ರಾಂತ್ಯಗಳೊಳಗೆ. ಸೊ ಈ ಒಂದು ಪ್ಯಾಸೇಜ್ ಅಲ್ಲಿ ನೋಡ್ಬೇಕಾದ್ರೆ ಅದು ಔತಣ ಆಗಿದ್ಮೇಲೆ ಅವ್ರು ಸುಲಿಗೆ ಮಾಡೋದನ್ನ ಸ್ಟಾಪ್ ಮಾಡ್ತಾ ಇದ್ದಾರೆ. ಕಾಂಟೆಕ್ಸ್ಟ್ ಈಸ್ ದ ಅರಾಮೈಟ್ಸ್ ವೇರ್ ರೇಡಿಂಗ್ ದ ಇಸ್ರಾಯೇಲ್ಸ್ ಕ್ಯಾಂಪ್ಸ್. ಓಕೆ, ಆ ಕ್ಯಾಂಪ್ ಗಳನ್ನ ರೇಡ್ ಮಾಡ್ತಾ ಇದ್ರು. ಸೊ ಇಲ್ಲಿ ಇನ್ನೊಂದು ನಾವು ಅಬ್ಸರ್ವ್ ಮಾಡ್ಬೇಕು, ಗಾಡ್ ಈಸ್ ದ ಮೇನ್ ಹೀರೋ ಹಿಯರ್. ಯಾಕಂದ್ರೆ ನಾಮಾನನಿಗೆ ಜಯವನ್ನು ತಂದು ಕೊಟ್ಟ ಅಂತಾನೆ ಯೆಹೋವ ದೇವರು ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕು. ಮತ್ತೆ ಇನ್ನೊಂದು ಕಾಂಟೆಕ್ಸ್ಟ್ ನಾವು ಏನ್ ನೋಡ್ಬೇಕು ಅಂತಂದ್ರೆ 7ನೇ ವಚನ, ಅದೇ 5ನೇ ಅಧ್ಯಾಯ 7ನೇ ವಚನದಲ್ಲಿ ನಾವೇನ್ ನೋಡ್ತೀವಿ ಅಂತಂದ್ರೆ, ಆ ಒಂದು ಅರಾಮ್ಯರ ಅರಸನ ಲೆಟರ್ ನೋಡಿದ ತಕ್ಷಣ ಇಸ್ರಾಯೇಲ್ ರಾಜನ್ ಏನ್ ಮಾಡ್ತಾನೆ, ತನ್ನ ಬಟ್ಟೆಗಳನ್ನ ಹರ್ಕೊಂಡು ಭಯದಿಂದ ಆತನು ಚೀರಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂದ್ರೆ ಅಷ್ಟೊಂದು ಭಯ ಆತನಿಗೆ. ಯಾಕೆ ಭಯ ಆಗುತ್ತೆ ಅಂತಂದ್ರೆ ಸಂದರ್ಭ ಏನಿದೆ ಅಲ್ಲಿ, ಅರಾಮ್ಯರು ಅಷ್ಟೊಂದು ಅವರನ್ನ ಭಯ ಪಡಿಸ್ತಾ ಇದ್ರು, ಅವರನ್ನ ಅಷ್ಟೊಂದು ರೇಡ್ ಮಾಡಿ ಅವರನ್ನ ವೀಕ್ ಮಾಡ್ತಾ ಇದ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕು. ಈ ಬ್ಯಾಕ್ ಗ್ರೌಂಡ್, ಈ ಒಂದು ಕಾಂಟೆಕ್ಸ್ಟ್ ಅನ್ನ ನಾವು ನಮ್ಮ ಮೈಂಡ್ ಅಲ್ಲಿ ಇಟ್ಕೊಳ್ಬೇಕು ಬೈಬಲ್ ಸ್ಟಡಿ ಮಾಡುವಾಗ. ಮತ್ತೆ ಬ್ಯಾಕ್ ಗ್ರೌಂಡ್ ಒಂದ್ ವೇಳೆ ಸ್ಟಡಿ ಮಾಡಬೇಕಾದ್ರೆ ಇಲ್ಲಿ ನಾವು ಎಲ್ಲಾ ಬ್ಯಾಕ್ ಗ್ರೌಂಡ್ಸ್ ಎಲ್ಲಾ ಬೈಬಲ್ ಸ್ಟಡೀಸ್ ನಲ್ಲಿ ಅಪ್ಲೈ ಆಗಲ್ಲ. ಓಕೆ, ಎಲ್ಲದರಲ್ಲಿ ಹಿಸ್ಟಾರಿಕಲ್ ಸಿಗಲ್ಲ, ಕಲ್ಚರಲ್ ಸಿಗಲ್ಲ, ಸೋಷಿಯಲ್ ಸಿಗಲ್ಲ. ನಾವು ಕೆಲವೊಂದು ಸಿಗುತ್ತೆ, ಕೆಲವೊಂದು ಸಿಗಲ್ಲ. ಹಾಗಾದ್ರೆ ಜಿಯೋಗ್ರಫಿಕಲ್ ಬ್ಯಾಕ್ ಗ್ರೌಂಡ್ ಒಂದು ನೋಡ್ಬೇಕಾದ್ರೆ ಸಮರ್ಯ ಮತ್ತೆ ಅರಮ ಅವರು ಅಕ್ಕಪಕ್ಕದಲ್ಲೇ ಇದ್ದಂತ ಒಂದು ಕಿಂಗ್ಡಮ್ಸ್ ಇದಾವೆ ಅನ್ನೋದನ್ನ ನಾವು ಮ್ಯಾಪ್ ನೋಡಿದಾಗ ಗೊತ್ತಾಗುತ್ತೆ. ಸೋಷಿಯಲ್ ಬ್ಯಾಕ್ ಗ್ರೌಂಡ್ ನಾನು ಅವಾಗ್ಲೇ ಹೇಳ್ದೆ ಅಲ್ಲ, ಬೀಯಿಂಗ್ ಅ ಲೆಪರ್ ಹಿ ಈಸ್ ಅಟ್ ಹೋಮ್, ದಟ್ ಈಸ್ ಅವರ ಒಂದು ಕಲ್ಚರ್, ಅರಮ್ಯರ ಕಲ್ಚರ್. ಆದರೆ ಯಹೂದ್ಯರ ಕಲ್ಚರು, ದೇವರ ಅಪ್ಪಣೆ ಆ ರೀತಿ ಆಗಿರ್ಲಿಲ್ಲ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಮೀನಿಂಗ್ ಆಫ್ ದಿ ವರ್ಡ್ಸ್ ಅನ್ನ ಗಮನಿಸ್ಬೇಕಾದ್ರೆ ಅದೆಲ್ಲೂ ಸುಲಿಗೆ ಮಾಡುವಂಥದ್ದು ಆ ಕಾಂಟೆಕ್ಸ್ಗೆ ತಕ್ಕ ಹಾಗೆ ನಾವು ಅದರ ಅರ್ಥವನ್ನ ನಾವು ಮಾಡ್ಕೊಳ್ಬೇಕು. ಸೊ ಯೂನಿಟಿ ಆಫ್ ಸ್ಕ್ರಿಪ್ಚರು, ಈ ವಾಕ್ಯ ಭಾಗದಲ್ಲಿ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಮಗೆ ಅರ್ಥ ಆಗ್ಲಾರ್ದಂಥದ್ದು ಯಾವುದೂ ಇಲ್ಲ. ಅದಕ್ಕೆ ನಾವು ಕೇರ್ಫುಲ್ ಆಗಿರೋಣ. ಆಮೇಲೆ ಆಥರ್ ಆಕ್ಚುಲಿ ದೀಸ್ ಆರ್ ಆಲ್ ಹಿಸ್ಟಾರಿಕಲ್ ಬುಕ್ಸ್ ಅಲ್ಲ. ನಾನು ಅದನ್ನ ಸ್ಟಡಿ ಮಾಡುವಾಗ ಮೋಸ್ಟ್ ಪ್ರಾಬಬ್ಲಿ ಇಟ್ ಮೈಟ್ ಬಿ ಜೆರೆಮಯ ಹೂ ಹ್ಯಾಸ್ ರಿಟನ್ ದಿಸ್ ಒನ್ ಅಂತ ಹೇಳಿ ನೋಡ್ತೀವಿ. ಗ್ರಾಮರ್ ಒಂದ್ ವೇಳೆ ನಾವು ಅಬ್ಸರ್ವ್ ಮಾಡ್ಬೇಕಾದ್ರೆ ಗ್ರಾಮರ್ ಅಲ್ಲಿ ನಾವೇನ್ ನೋಡ್ತೀವಿ, 7th ವರ್ಸ್, ಎಂತ ಅಪ್ಪಣೆ, ನಾನೇನು ದೇವರು, ಆ ಒಂದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್, ಕ್ವಶನ್ ಮಾರ್ಕ್ಸ್, ಇವುಗಳನ್ನ ಅಬ್ಸರ್ವ್ ಮಾಡ್ಬೇಕು. ಹಾಗಾದ್ರೆ ಈ ಒಂದು ಪ್ಯಾಸೇಜ್ ಅನ್ನ ಇಷ್ಟೊಂದೆಲ್ಲ ನಾವು ಇಂಟರ್ಪ್ರಿಟೇಷನ್ ಮಾಡಿದಂತ ಪಾಯಿಂಟ್ಸ್ ಅನ್ನ, ನೋಟ್ಸ್ ಅನ್ನ ಪಕ್ಕದಲ್ಲಿ ಇಟ್ಟು ವಿ ಶುಡ್ ರೀಡ್ ದ ವರ್ಸ್ ಅಗೇನ್. ಓಕೆ, ಮತ್ತೆ ನಾವು ವಾಕ್ಯವನ್ನ ಓದಿ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಕ್ಲಿಯರ್ ಆಗಿ ನಮ್ಗೆ ಪಿಕ್ಚರ್ ಬರುತ್ತೆ ಏನಾಗ್ತಾ ಇದೆ. ಅವಾಗ ಅಬ್ಸರ್ವೇಷನ್ ಮಾಡುವಾಗ ಜಸ್ಟ್ ವಾಟ್ ವಾಸ್ ಸೀನ್ ವಿ ಹ್ಯಾವ್ ಅಂಡರ್ಸ್ಟುಡ್ ಅಲ್ಲ. ಇವಾಗ ನಮ್ಗೆ ಏನಿದೆ, ಕಾಂಟೆಕ್ಸ್ಟ್ ಗೊತ್ತಾಗಿದೆ, ಮತ್ತೆ ನಮ್ಗೆ ಏನ್ ಗೊತ್ತಾಗಿದೆ, ಮತ್ತೆ ಯಾಕೆ ಆ ರಾಜ್ಯನು ಆ ರೀತಿಯಾಗಿ ಮಾಡ್ತಾ ಅನ್ನೋದು ಸಹ ನಮ್ಗೆ ಗೊತ್ತಾಗಿದೆ. ಹಾಗಾದ್ರೆ ಮತ್ತೊಂದ್ಸರಿ ನಾವು ನೋಡೋಣ. ಇಲ್ಲಿ ಏನಾಗ್ತಾ ಇದೆ, ಅರಾಮ್ಯರ ಅರಸನಿಗೆ ನಾಮಾನನೆಂಬ ಒಬ್ಬ ಸೇನಾಪತಿ ಇದನ್ನು ಯೆಹೋವನ ಅವನ ಮುಖಾಂತರವಾಗಿ ಅರಾಮ್ಯರಿಗೆ ಜಯವನ್ನ ಅನುಗ್ರಹಿಸೋದ್ರಿಂದ. ಸೊ ಗಾಡ್ ಹ್ಯಾಸ್ ಯೂಸ್ಡ್ ನಾಮಾನ್. ಸೊ ನಮ್ ಕ್ವಶನ್ ಬರ್ಬಹುದಲ್ಲಿ, ವೈ ಗಾಡ್ ಹ್ಯಾಸ್ ಯೂಸ್ಡ್ ನಾಮಾನ್? ನಾವು ಇಂಟರ್ಪ್ರಿಟೇಷನ್ ಮಾಡುವಾಗ ವಿ ಶುಡ್ ಸ್ಟಾರ್ಟ್ ಆಸ್ಕಿಂಗ್ ಕ್ವಶನ್. ಯಾಕೆ ದೇವರು ನಾಮನನ್ನ ಯೂಸ್ ಮಾಡ್ಕೊಂಡ ಅಂತ ಹೇಳಿ ನಾವು ನೋಡ್ಬೇಕಾದ್ರೆ, ಅದೇ 17ನೇ ವಚನದಲ್ಲಿ ನೋಡ್ರಿ, 5:17 ಅಲ್ಲಿ ನಾನೇ ಓದ್ತೀನಿ. ನಾನು ಇನ್ನು ಮುಂದೆ ಎಲ್ಲಾ ದೇವತೆಗಳನ್ನು ಬಿಟ್ಟು ಯೆಹೋವನೊಬ್ಬನಿಗೆ ನಾನೇನ್ ಮಾಡ್ತೀನಿ, ಸರ್ವಾಂಗ ಹೋಮ ಯಜ್ಞಗಳನ್ನ ಸಮರ್ಪಿಸಬೇಕೆಂದಿದ್ದೀನಿ. ಸೊ ದಿಸ್ ಇಸ್ ದ ರೀಸನ್ ವೈ ಗಾಡ್ ಹ್ಯಾಸ್ ಯೂಸ್ಡ್ ಹಿಮ್. ಓಕೆ, ಅವನಿಗೆ ಜಯವನ್ನ ಕೊಟ್ಟು
ಅವನ ಮೂಲಕ ಆ ಹುಡುಗಿಯನ್ನ ತರಿಸ್ಕೊಂಡು ಆ ಹುಡುಗಿ ಮೂಲಕ ಎಲೀಷ ಪ್ರವಾದಿಗೆ ನಡೆಸಿ ಅಲ್ಲಿ ನಿಜ ದೇವರು ಯಾರಂತ ಹೇಳಿ ಕಂಡುಕೊಳ್ಳಿಕ್ಕೆ ಅಲ್ಲಿ ಆತನ ಸಹಾಯ ಮಾಡ್ತಾರೆ. ಹಾಗಾದ್ರೆ 1 ನಿಮಿಷ ಇಲ್ಲಿ ನಾನು ಟೈಮ್ ಆಗಿರೋದ್ರಿಂದ ಫಾಸ್ಟ್ ಹೋಗ್ತಾ ಇದ್ದೆ, ದಯವಿಟ್ಟು ಕ್ಷಮಿಸ್ರಿ. ಬಿಕಾಸ್ ದಿಸ್ ಇಸ್ ನಾಟ್ ಅ ಪೋರ್ಷನ್ ಟು ಬಿ ಟೇಕನ್ ಇನ್ 1 hour. ಓಕೆ, ಸೊ ಇನ್ನೊಂದೇನ್ ನೋಡ್ತೀವಿ ಅಂತಂದ್ರೆ, ಒಂದು ಕ್ವಶನ್ ನಾವ್ ಯಾವತ್ತು 1 ನಿಮಿಷ ಇವತ್ತು ನಾವೆಲ್ಲರೂ ಸ್ಟೂಡೆಂಟ್ಸ್ ಆಗಿ ಗರ್ಲ್ಸ್ ಆಗಿ ನಾವಿಲ್ಲಿದ್ದೀವಿ. ಈ ಒಂದು ಹುಡುಗಿಯ ಬಗ್ಗೆ ನಾವು ಆಲೋಚನೆ ಮಾಡೋಣ ಇವತ್ತಿನ ದಿವಸ. ವಾಟ್ ವಾಸ್ ಹರ್ ಡ್ಯೂಟಿ ಅಂಡ್ ವಾಟ್ ಶಿ ವಾಸ್ ಡೂಯಿಂಗ್. ಹೌದಲ್ಲ, 1 ನಿಮಿಷ ಯೋಚನೆ ಮಾಡ್ರಿ. ತನ್ನ ಊರಿನಿಂದ ಕ್ಯಾಪ್ಚರ್ ಮಾಡಿಕೊಂಡು ಬಂದಂತ ಈ ಹುಡುಗಿ, ಆಕೆ ಮನಸ್ಥಿತಿ ಯಾವ ರೀತಿಯಾಗಿದೆ ಇವತ್ತಿನ ಗೊತ್ತಿಲ್ಲ. ಒಂದು ವೇಳೆ ಇಲ್ಲಿ ಸೇರಿ ಬಂದ ನಮ್ಮಲ್ಲಿ ಯಾರಾದ್ರೂ ಕರ್ಕೊಂಡು ಹೋಗಿ ಬೇರೆ ಕಡೆ ಕೆಲ್ಸಕ್ಕೆ ಇಟ್ಕೊಂಡಾಗ ವಾಟ್ ವಿಲ್ ಬಿ ಅವರ್ ಮೈಂಡ್ ಸೆಟ್? ನಾವೇನನ್ನ ಥಿಂಕ್ ಮಾಡ್ತಿರ್ತೀವಿ. ಬಟ್ ಥಿಂಕ್ ಆಫ್ ದಟ್ ಗರ್ಲ್. ಅವಳೇನ್ ಮಾಡಿದ್ಲು? ತನ್ನ ಮಾಸ್ಟರ್ ಬಗ್ಗೆ ಯೋಚನೆ ಮಾಡಿದ್ಲು. ಆ ಮಾಸ್ಟರ್ನ ಒಂದು ಲೆಪ್ರಸಿ ಬಗ್ಗೆ ಯೋಚನೆ ಮಾಡಿದ್ಲು. ಯೋಚನೆ ಮಾಡಿ ಸುಮ್ನೆ ಇದ್ಲ? ನೋ. ವಾಟ್ ಶಿ ವಾಸ್ ಹ್ಯಾವಿಂಗ್ ದ ಇನ್ಫಾರ್ಮೇಶನ್ ಹೌದು ಇಸ್ರಾಯೇಲ್ ಒಬ್ಬ ಪ್ರವಾದಿ ಇದ್ದಾನೆ, ಅಲ್ಲಿದ್ರೆ ಇವ್ ರೋಗ ವಾಸಿ ಆಯ್ತಿತ್ತು ಅನ್ನೋದನ್ನ ಆಕೆ ಪಾಸ್ ಮಾಡಿದ್ಲು. ಹಿ ಡಿಡ್ಂಟ್ ಕೆಪ್ ಫಾರ್ ಹರ್ಸೆಲ್ಫ್. ಆಕೆ ದೇವರ ಮೇಲಿದ್ದಂತ ಆ ನಂಬಿಕೆಯನ್ನ ಆಕೆ ಎಕ್ಸ್ಪ್ರೆಸ್ ಮಾಡಿದ್ಲು. ಎಕ್ಸ್ಪ್ರೆಸ್ ಮಾಡಿದಾಗ ಅದು ಆಕ್ಷನ್ ಪ್ಲಾನ್ ಆಗಿ ಅವತ್ತಿನ ದಿವಸ ನಮ್ಮನಿಗೆ ಫೀಲ್ ಆಯ್ತು. ಅಂಡ್ ಅನದರ್ ಕ್ವಶನ್ ಐ ವಾಂಟ್ ಯು ಟು ಥಿಂಕ್ ಇಸ್ ದಟ್ ಅಷ್ಟು ದೊಡ್ಡ ವ್ಯಕ್ತಿಯಾದಂತ ಈ ಒಂದು ನಾಮನ್ ಅಲ್ಲ, ರಾಜನ ಸನ್ಮಾನಕ್ಕೆ ಯೋಗ್ಯನಂತ ಹೇಳಿ ಮಹಾಪುರುಷನಂತ ಹೇಳಿ ಕನ್ಸಿಡರ್ ಮಾಡಿದಂತ ಈ ನಾಮನು ಆ ಹುಡುಗಿ ಮಾತೆ ಕೇಳ್ದ? While interpreting the Bible, we should answer these questions. ಯಾಕೆ ಕೇಳ್ದ ಹೇಳ್ರಿ? This shows how she behaved in his house. Okay, ಇವತ್ತಿನ ದಿವಸ ನಮ್ಮನ್ನ ಯಾರಾದ್ರೂ ರೆಸ್ಪೆಕ್ಟ್ ಮಾಡ್ಬೇಕು, ದೊಡ್ಡೋರಿರ್ಲಿ, ದೊಡ್ಡ ಪೊಸಿಷನ್ ಅಲ್ಲಿ ಇದ್ದವ್ರಿರ್ಲಿ, ಯಾರಾದ್ರೂ ನಮ್ಮ ಮಾತು ಕೇಳ್ಬೇಕು ಅಂದ್ರೆ ನಮ್ಮ ವೇ ಆಫ್ ಲಿವಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಹುಡುಗಿ ಆ ರೀತಿಯಾಗಿ ಜೀವಿಸ್ತಾ, ಆ ಒಂದು ಹುಡುಗಿ ಮಾತು ಕೇಳಿ Naaman has gone to the king and the king has sent him to the king of Israel. Just think her position. ಹೌದಲ್ಲ? ಆಮೇಲೆ ನಾವು ನೋಡ್ತೀವಿ ಆ ರಾಜರ ಮಧ್ಯೆ ಡಿಸ್ಕಷನ್ ಆಗೋದು, ಇಸ್ರಾಯೇಲ್ ರಾಜ. ಇನ್ನೊಂದು ಯೋಚನೆ ಮಾಡ್ರಿ, ವಾಟ್ ವಾಸ್ ದ ಡಿಫರೆನ್ಸ್ ಬಿಟ್ವೀನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕಿಂಗ್ ಆಫ್ ಇಸ್ರಾಯೇಲ್ ಅಂಡ್ ದಿಸ್ ಗರ್ಲ್? ಇಬ್ರು ಇಸ್ರಾಯೇಲೈಟ್ಸ್. ಕಿಂಗ್ ಆಫ್ ಇಸ್ರೇಲ್ ಏನ್ ಮಾಡ್ದ? ಅವ್ನ್ ಲೆಟರ್ ತಕೊಂಡ ತಕ್ಷಣ ಬಟ್ಟೆಗಳನ್ನ ಹರ್ಕೊಂಡ, ನೋಯಿಂಗ್ ದಟ್ ಎಲಿಷಾ ವಾಸ್ ದೇರ್, ನೋಯಿಂಗ್ ದಟ್ ಹಿಸ್ ಗಾಡ್ ವಾಸ್ ಸಚ್ ಅ ಗ್ರೇಟ್ ಅಂಡ್ ಮೈಟಿ ಗಾಡ್. ಬಟ್ ಯಾರಿಗ್ ಭಯ ಪಟ್ಟವನು? ಅರಾಮ್ಯರಿಗೆ ಭಯ ಪಟ್ಟ. ಬಟ್ ಥಿಂಕ್ ಆಫ್ ದಟ್ ಗರ್ಲ್, ಶಿ ವಾಸ್ ನಾಟ್ ಇನ್ ಇಸ್ರಾಯೇಲ್, ಶಿ ವಾಸ್ ಇನ್ ಅರಾಮೈಟ್. ಬಟ್ ಅವಳು ಏನ್ ಮಾಡಿದ್ಲು? ಶಿ ವಾಸ್ ಸೋ ಹ್ಯಾಪಿ ಟು ಶೋ ಏನಂದ್ರೆ ರಿಜಾಯ್ಸ್. ಆಕೆ ಶೇರ್ ಮಾಡ್ತಾ ಇದ್ದಾಳೆ ಅಷ್ಟು ಖುಷಿಯಿಂದ ತನ್ನ ಇನ್ಫಾರ್ಮೇಶನ್ ಅನ್ನ. ಶಿ ವಾಸ್ ನಾಟ್ ಫ್ರೈಟನ್ ಟು ಹಿರ್ ಮಾಸ್ಟರ್. Okay, so these are some of the things we should do while interpreting the Bible. Ella backgrounds and ella study madidmele verse by verse hogi we should try to understand the passage. And lastly, what I want to talk about Elisha. ಹೌದು, ರಾಜ ಏನದ ಭಯದಿಂದ ಎಲ್ಲವನ್ನ ಮರ್ತೋದ. ಬಟ್ ಎಲಿಶಾ ಏನಂದ್ರೆ ದೇವರನ್ನ ಕೆಳಗೆ ಮಾಡ್ಲಿಲ್ಲ. ಅದನ್ನು he asked the king to send him there, let him know that there is a prophet in Israel. He did his job. Actually ದೊಡ್ಡ ಪ್ಯಾಸೇಜ್ ಇದೆ, ಬಟ್ ಇಷ್ಟೇ ತಗೊಂಡ. Why? Because we are all girls today and there is a girl in this passage. ಹಾಗಾದ್ರೆ ದೇವರ ಆತ್ಮನ ಇವತ್ತು ನಮ್ಮ ಜೊತೆ ಏನ್ ಮಾತಾಡ್ತಾ ಇದ್ದಾನೆ? ಆ ಹುಡುಗಿಯ ಹಾಗೆ ನಾವೇನ್ ಮಾಡ್ತಾ ಇದೀವಿ? ಬರೀ ನಮ್ಮ ಕೆಲಸ ಇಷ್ಟೇ ಅಂತ ಹೇಳಿ ನೋಡ್ಕೊಂಡು ಹೋಗ್ತಾ ಇದೀವ, ಅಥವಾ ದ ನೀಡ್ ಆಫ್ ದಿ ಅವರ್ ಅನ್ನ ನೋಡ್ತಾ ಇದ್ದೀವಿ? Are we concerned about something? Am I testifying the Lord Jesus Christ wherever I may be? ಹೌದಲ್ಲ? ಆ ಹುಡುಗಿ ಏನಂದ್ಲು? ನಮ್ಮ ಸಮಾರ್ಯದಲ್ಲಿ ಇದ್ದಂತ ಪ್ರವಾದಿ ಹತ್ರ ಇದ್ರೆ ಎಷ್ಟೋ ಚಂದಿತ್ತು, ಅವನು ಕುಷ್ಠರೋಗದಿಂದ ವಾಸಿ ಮಾಡ್ತಿದ್ನಲ್ಲ ಅಂತ. ನಮಗೂ ಗೊತ್ತಲ್ಲ ದೇವರು ಏನೇನ್ ಮಾಡ್ತಾರೆ ಅಂತ.
But are we telling to someone? ಯೋಚನೆ ಮಾಡೋಣ ಮಕ್ಕಳೇ. God is speaking to us today. And how is my behavior? ಒಂದು ನಿಮಿಷ ಯೋಚನೆ ಮಾಡ್ರಿ. ಲಾಕ್ಡೌನ್ ಅಲ್ಲಿ ನಾನು ಹೇಳ್ತೀನಿ, ನಮ್ಮ ಮನೆಗಳಲ್ಲಿ ನಮ್ಮ ಒಂದು ಕ್ಯಾರೆಕ್ಟರ್ಸ್ ಯಾವ ರೀತಿಯಾಗಿ ಎಲ್ಲರಿಗೆ ರಿವೀಲ್ ಆಗ್ತಾ ಇದೆ. ಇಷ್ಟು ದಿವಸ ನಾವು ಮನೇಲಿ ಇರ್ತಿರ್ಲಿಲ್ಲ, ಕಾಲೇಜ್ಗೆ ಹೋಗ್ತಾ ಇದ್ದೀವಿ, few hours we were at home. But nowadays we are at home all the 24 hours. ನಮ್ಮ ಗುಣನಡತೆಗಳು ಹೆಂಗ್ ರಿಫ್ಲೆಕ್ಟ್ ಆಗ್ತಾ ಇದ್ದಾವೆ? Are people respecting us, especially at home? Please think on these lines. If God is speaking to you, correct yourself. Because ಆ ಹುಡುಗಿಯ ಒಂದು ವೇ ಆಫ್ ಲೈಫ್ ನೋಡ್ರಿ, that such a great person has listened to her. ಆಕೆ ಮಾತನ್ನ ಕೇಳಿ ಆತೇನ್ ಮಾಡ್ದ, ತನ್ನ ಕುಷ್ಠರೋಗವನ್ನ ವಾಸಿ ಮಾಡ್ತಾನೆ. So this is what application is. The word of God is authority. ಇವತ್ತಿನ ದಿವಸ ದೇವರ ಆತ್ಮ ನಿನ್ ಜೊತೆ ಮಾತಾಡ್ತಾ ಇದ್ದಾನೆ. ಆಪ್ಷನಲ್ ಅಲ್ಲ, ಅಥಾರಿಟಿ, ಅಧಿಕಾರ ಇದಕ್ಕೆ, ವಾಕ್ಯಕ್ಕೆ ನಿಮ್ ಮೇಲೆ. What you have to do. It is a spiritual challenge. ಹೌದು, ನಾನು ಡಿಸೈಡ್ ಮಾಡ್ಬೇಕು. I should obey. The Bible calls for a response and not just analysis. ಹೌದು, ನನಗೆ ಇವತ್ತೊಂದು ಹೊಸ ಬೈಬಲ್ ಸ್ಟಡಿ ಅರ್ಥ ಆಯ್ತು, ಅದರಲ್ಲಿ ಇಷ್ಟೊಂದು ವಾಕ್ಯಗಳಿತ್ತು, ನಾನು ಹೋಗಿ ಇನ್ನೊಬ್ಬರಿಗೆ ಪ್ರಸಂಗ ಮಾಡ್ತೀನಿ, ಅದಕ್ಕೋಸ್ಕರ ಬೈಬಲ್ ತರಲ್ಲ ಮಕ್ಕಳೇ. ಇಟ್ ಈಸ್ ಕಾಲಿಂಗ್ ಫಾರ್ ಯು ಟು ಚೇಂಜ್ ಯುವರ್ ಲೈಫ್. ಅಪ್ಲಿಕೇಶನ್ ಇಸ್ ಪರ್ಸನಲಿ ರೆಸ್ಪಾಂಡಿಂಗ್ ಟು ದ ಟ್ರೂತ್ ಲರ್ನ್. ಸೇರಿ ಬಂದ ನಮ್ಮೆಲ್ಲರಿಗೂ ಕಾಮನ್ ಅದ ಅಪ್ಲಿಕೇಶನ್. ಈಚ್ ಇಂಡಿವಿಜುವಲ್, ನನಗೆ ಸೆಪ್ರೇಟ್ ಆಗಿ ದೇವ್ರು ಮಾತಾಡಿರ್ಬೋದು, ನಿಮ್ಗೊಬ್ಬೊಬ್ಬರಿಗೆ ದೇವ್ರು ಸೆಪ್ರೇಟ್ ಆಗಿ ಮಾತಾಡಿರ್ಬೋದು. Let us respond personally to the truth learned. So this is the application part, what we have to do after Bible study. Okay. So adagidmele, see, these are some of the information ashte nan hellikke ishtapadtini. See, ಒಂದು ವೇಳೆ ನಾವು ನೆರೇಟಿವ್ ಸ್ಟಡಿ ಮಾಡುವಾಗ ಅಬ್ಸರ್ವೇಷನ್ ಕ್ವಶನ್ಸ್ ನಮ್ಗೆ ಈಸಿ ಆಗಿ ಸಿಗುತ್ತೆ. ಕಾಂಟೆಕ್ಸ್ಟ್ ಬ್ಯಾಕ್ ಗ್ರೌಂಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಆಥರ್ ಆಡಿಯನ್ಸ್ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ, ಬಟ್ ಸ್ಟಿಲ್ ವಿ ಶುಡ್ ನೋ. ಓಕೆ, ಸಿಮಿಲರ್ ಪೋರ್ಷನ್ಸ್ ಅನ್ನ ನಾವು ಸ್ಟಡಿ ಮಾಡ್ಬೇಕು. ದಿಸ್ ಇಸ್ ಜಸ್ಟ್ ಫಾರ್ ಯುವರ್ ಹೆಲ್ಪ್ ಅಷ್ಟೇ. ಆಮೇಲೆ ನಾವೇನ್ ನೋಡ್ತೀವಿ, ಡಿಸ್ಕೋರ್ಸ್ ಅಥವಾ ಟೀಚಿಂಗ್ ನೋಡ್ಬೇಕಾದ್ರೆ ಇಲ್ಲಿ ಆಥರ್ ಮತ್ತೆ ಆಡಿಯನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಳ್ಳೆ ಪ್ರಾಫಿಟಿಕ್ ಸ್ಟಡಿ ಮಾಡ್ಬೇಕಾದ್ರೆ, ಲೆಟರ್ ಸ್ಟಡಿ ಮಾಡ್ಬೇಕಾದ್ರೆ ಅವ್ರು ಯಾರಿದ್ದಾರೆ, ಅವ್ರ ಬ್ಯಾಕ್ ಗ್ರೌಂಡ್ ಏನಿದೆ, ಅದು ತುಂಬಾ ತುಂಬಾ ಇಂಪಾರ್ಟೆಂಟ್. ಅದನ್ನ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಎಲ್ಲಾ ಅಬ್ಸರ್ವೇಷನ್ ಕ್ವಶನ್ಸ್ ನಿಮಗೆ ಸಿಗಲ್ಲ. ಹೂ, ವೇರ್, ವಾಟ್, ವೆನ್ ಎಲ್ಲ ಹುಡ್ಕೊಂಡು ಹೋದ್ರೆ ಆಮೇಲೆ ಬೋರ್ ಆಗಿ ಸ್ಟಾಪ್ ಮಾಡ್ಬೇಡ್ರಿ. ಯು ಮೇ ನಾಟ್ ಗೆಟ್ ಆಲ್ ದ ಕ್ವಶನ್ಸ್. ಓಕೆ, ದೆನ್ ಕಾಂಟೆಕ್ಸ್ಟ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಜೆರೆಮಯ ಬರೀತಾ ಇದ್ದಾನೆ, ಯಾವ ಕಾಂಟೆಕ್ಸ್ಟ್ ಅಲ್ಲಿ ಬರೀತಾ ಇದ್ದಾನೆ, ಯಾರಿಗೆ ಬರೀತಾ ಇದ್ದಾನೆ, ಅವ್ರ ಪರಿಸ್ಥಿತಿ ಯಾವ ರೀತಿಯಾಗಿತ್ತು, ಆ ರೀತಿ ನಾವು ಅದನ್ನ ಗ್ರಹಿಸ್ಬೇಕು. ದೆನ್ ವೆನ್ ವಿ ಗೋ ಟು ಪೋಯೆಟ್ರಿ, ಸಿ ಗ್ರಾಮರ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಕಂಪ್ಯಾರಿಸನ್ಸ್ ತುಂಬಾ ಇದೆ. ಒಂದ್ ವೇಳೆ ಪ್ರೊವರ್ಬ್ಸ್ ತಗೊಳ್ಳಿ, ಸಾಂಗ್ಸ್ ತಗೊಳ್ಳಿ, ಮೆನಿ ಸಾಂಗ್ಸ್ ಇದಾವೆ. ಆ ಸಾಂಗ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ವಿ ಶುಡ್ ಹ್ಯಾವ್ ದಟ್ ಅಂಡರ್ಸ್ಟ್ಯಾಂಡಿಂಗ್. ಕಂಪ್ಯಾರಿಸನ್, ಕಾಂಟ್ರಾಸ್ಟ್ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ದೆನ್ ಮೀನಿಂಗ್ ಆಫ್ ದ ವರ್ಡ್ ಶುಡ್ ಬಿ ಡೆಲ್ಟ್ ವೆರಿ ಕೇರ್ಫುಲ್ಲಿ. ನಾವು ಕೇರ್ಫುಲ್ ಆಗಿರ್ಬೇಕು, ಯಾಕಂದ್ರೆ ಸಮಟೈಮ್ಸ್ ಇಟ್ ಶುಡ್ ನಾಟ್ ಬಿ ಮಿಸ್ಅಂಡರ್ಸ್ಟುಡ್. ಓಕೆ, ಅಬ್ಸರ್ವೇಷನ್ ಕ್ವಶನ್ಸ್ ಮೇ ನಾಟ್ ಬಿ ಆನ್ಸರ್ಡ್ fully. So this is all about how to do the personal Bible study. So ದೇವರ ಆತ್ಮ ನಿಮ್ ಜೊತೆ ಇದ್ದಾನೆ ಮಕ್ಕಳೇ. See, God is speaking to you. Only two things, two ways to relate to God. That's what I want to tell again. Quietened and personal Bible study. ಒಂದ್ ವೇಳೆ ಈ ಒಂದು ದಿನಗಳು, if really they are blessings to you, please utilize this one. ಒಂದು ಟೈಮ್ ಅನ್ನ ಸೆಪರೇಟ್ ಮಾಡ್ಕೊಂಡು commit yourselves. ಒಂದು ವಚನ ಓದಿ ನಾನು ಕ್ಲೋಸ್ ಮಾಡ್ತೀನಿ. ಎಜ್ರಾ 7:10 ಯಾರಾದ್ರೂ ಒಬ್ಬರು ಓದ್ರಿ, ದೆನ್ ವಿಲ್ ಕ್ಲೋಸ್ ಇನ್ ಪ್ರೇಯರ್. ಎಜ್ರನ ಪುಸ್ತಕ 7ನೇ ಅಧ್ಯಾಯ 10ನೇ ವಚನ. ಸಿಕ್ತಪ್ಪ? ಎಜ್ರಾ 7:10. ಅವನು ಕರ್ತನ ಧರ್ಮಶಾಸ್ತ್ರವನ್ನು ಅಭ್ಯಾಸಿಸಿ ಅನುಸರಿಸಲಿಕ್ಕೂ ಇಸ್ರಾಯೇಲರಿಗೆ ಅವರ ವಿಧಿ ನ್ಯಾಯಗಳನ್ನು ಕಲಿಸಲಿಕ್ಕೂ ದೃಢ ಮಾಡಿಕೊಂಡಿದ್ದನು. ಓಕೆ, ಸೊ ಇಲ್ಲಿ 3 ಸಂಗತಿಗಳನ್ನ ಇಲ್ಲಿ ಎಜ್ರನ ವಿಷಯವಾಗಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಏನಂತ ಹೇಳಿ,
ಅವನು ಅಂದ್ರೆ ಎಜ್ರನು ಯೆಹೋವನ ಧರ್ಮಶಾಸ್ತ್ರವನ್ನು ಅಂದ್ರೆ ಸತ್ಯವೇದವನ್ನ okay he is committed for what to study abhyasisi so study andre this is the personal bible study this is one of the way you can study ಹೌದು ನಮ್ಮ ಟೆಕ್ಸ್ಟ್ ಬುಕ್ ಗಳನ್ನ ನಮ್ಮ ನೋಟ್ಸ್ ಬುಕ್ ಗಳನ್ನ ನಾವು ಎಷ್ಟೊಂದು ನೋಟ್ಸ್ ಮಾಡ್ತೀವಲ್ಲ ಎಷ್ಟು ನೋಟ್ ಬುಕ್ಸ್ ಗಳು ಕಂಪ್ಲೀಟ್ ಆಗಿಲ್ಲ ನಮ್ ಲಾಸ್ಟ್ ಇಯರ್ but how many books you have completed to study the bible think on these lines Ezra committed himself to study the word of god secondly he is committed to follow that one ಅನುಸರಿಸಲಿಕ್ಕೂ ಅದಕ್ಕೆ ವಿಧೇಯನಾಗಿ ನಡೀಲಿಕ್ಕೂ ಆತನು ವಿಧೇಯನಾದ ಆಮೇಲೆ ಲಾಸ್ಟ್ಲಿ ಈ ಇಸ್ರಾಯೇಲರಿಗೆ ಅದರ ವಿಧಿ ನ್ಯಾಯಗಳನ್ನು ಕಲಿಸ್ಲಿಕ್ಕೂ ದೃಢ ಮಾಡಿಕೊಂಡು see without studying without showing obedience don't go and preach okay ನಾವೆಲ್ಲರೂ ಬಹಳ ಎಕ್ಸ್ಪರ್ಟ್ಸ್ ಇದ್ದೀವಿ we are very good at doing the bible studies but many times we don't obey but we are very happy to share to others let us be careful okay because god wants personal commitment to you so may god bless each one of us ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ hope I have communicated something to you ದೇವರು ನಿಮ್ಮೊಟ್ಟಿಗಿದ್ದು ನಿಮ್ಮನ್ನು ನಡೆಸಲಿ thank you all so ಪ್ರಭುವಣ್ಣ